Hello students, welcome to my Mokshika Academy. So in this video I am going to give some information regarding static general knowledge. So ನಿಮ್ಮ ಜನರಲ್ ನಾಲೆಡ್ಜ್ ಪಿ ಜಿ ಸಿ ಟಿ ಎಮ್ ಬಿ ಎ ಅಥವಾ ಎಮ್ ಸಿ ಎಗೆ ಏನಿದೆ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ಐ ಥಾಟ್ ಆಫ್ ಡೂಯಿಂಗ್ ಲೈವ್ ಕ್ಲಾಸಸ್ ಬಟ್ ಸಮ್ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಏನು ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನೀವು ಇಲ್ಲಿ ನೋಡ್ತಾ ಬನ್ನಿ. You need to concentrate on first the chief minister or governors of Indian states. ಸೊ ಇದು ಅಪ್ಡೇಟ್ ಆಗಿದೆ. ಸೊ ಈ ಪಿ ಡಿ ಎಫ್ ಲಿಂಕನ್ನು ಬೇಕಾದ್ರೆ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಡೌನ್ಲೋಡ್ ಇಟ್ ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್. ನೀವು ಬೇಕಾದ್ರೆ ಅದನ್ನು ರೆಫರ್ ಮಾಡಿ. ಸೊ ಲೇಟೆಸ್ಟ್ ಸಿ ಎಮ್ ಮತ್ತು ಗವರ್ನರ್ಸ್ ಇನ್ ದಿಸ್ ಪಿ ಡಿ ಎಫಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅಂದರೆ 25th September 2020 ವರೆಗೆ. ಸೊ ಏನು ಅಪ್ಡೇಟ್ ಆಗಿದೆ ಅದನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಸ್ಟೇಟ್ ಆಂಧ್ರ ಪ್ರದೇಶ್, ದ ಕ್ಯಾಪಿಟಲ್ ಇಸ್ ಅಮರಾವತಿ ಆ್ಯಂಡ್ ದ ಚೀಫ್ ಮಿನಿಸ್ಟರ್ ಇಸ್ ಲೇಟೆಸ್ಟ್ ಅಪ್ಡೇಟೆಡ್ ಚೀಫ್ ಮಿನಿಸ್ಟರ್ ಇಸ್ ಜಗನ್ಮೋಹನ್ ರೆಡ್ಡಿ ಆ್ಯಂಡ್ ಅಪ್ಡೇಟೆಡ್ ಗವರ್ನರ್ ಇಸ್ ಬಿಸ್ವಭೂಷಣ್ ಹರಿಚಂದ್ರನ್. ಸೊ ಇಲ್ಲಿ ನೀವು ಏನು ನೋಡಬೇಕು ಅಂತ ಹೇಳಿದ್ರೆ ಅಪ್ಡೇಟೆಡ್ ಚೀಫ್ ಮಿನಿಸ್ಟರ್, ಅಪ್ಡೇಟೆಡ್ ಗವರ್ನರ್ಸ್, ಬಿಕಾಸ್ ಸಮ್ಟೈಮ್ಸ್ ಇಟ್ ವಿಲ್ ಬಿ ಚೇಂಜಿಂಗ್. ಸೊ ಚೇಂಜಸ್ ಆಗ್ತಕ್ಕಂಥ ಚೇಂಜ್ ಆಗಿರತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಇದ್ರ ಬಗ್ಗೆ ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರು ಇದ್ದಾರೆ ಆ್ಯಂಡ್ ಗವರ್ನರ್ ಇಸ್ ವಾಜುಭಾಯಿ ವಾಲಾ. ಓಕೆ, ಆ್ಯಂಡ್ ರಿಲೇಟೆಡ್, ಸೊ ಕರ್ನಾಟಕ ರಿಲೇಟೆಡ್ ನೋಡಿಕೊಂಡ್ರೆ ಸಾಕು ನಿಮಗೆ. ಸೊ ಅದೇ ರೀತಿ ನ್ಯೂ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇನ್ ಇಂಡಿಯಾ ವಿತ್ ದೇರ್ ಪೋರ್ಟ್ಫೋಲಿಯೋ ಆ್ಯಂಡ್ ಕಾನ್ಸ್ಟಿಟ್ಯೂಯೆಂಟ್ಸ್ ಕೊಟ್ಟಿರ್ತಾನೆ. ಸೊ ಯಾವ್ಯಾವ ಒಂದು ಮಿನಿಸ್ಟರ್ಸು ಸೆಂಟ್ರಲ್ ಮಿನಿಸ್ಟರ್ಸ್ ಇದ್ದಾರೆ, ಅವರ ಒಂದು ಪೋರ್ಟ್ಫೋಲಿಯೋ ಏನಿದೆ ಅಂತ ನೋಡ್ತಾ ಬರೋಣ. ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರು, ಪರ್ಸನಲ್ಲು, ಪಬ್ಲಿಕ್ ಗ್ರೀವಿಯನ್ಸಸ್ ಆ್ಯಂಡ್ ಪೆನ್ಷನ್ಸ್, ಡಿಪಾರ್ಟ್ಮೆಂಟ್ ಆಫ್ ಆಟೋಮಿಕ್ ಎನರ್ಜಿ, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಆ್ಯಂಡ್ ಆಲ್ ಇಂಪಾರ್ಟೆಂಟ್ ಪಾಲಿಸೀಸ್ ಆ್ಯಂಡ್ ಇಶ್ಯೂಸ್ ಆ್ಯಂಡ್ ಆಲ್ ಅದರ್ ಪೋರ್ಟ್ಫೋಲಿಯೋಸ್ ನಾಟ್ ಅಲೋಕೇಟೆಡ್ ಟು ಎನಿ ಮಿನಿಸ್ಟರ್ಸ್. ಯಾರು ಮಿನಿಸ್ಟರ್ಗೆ ಅಲೋಕೇಟ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಮಾಡ್ತಕ್ಕಂಥವ್ರು, ನಿರ್ವಹಿಸ್ತಕ್ಕಂಥವ್ರು ಯಾರು? ನರೇಂದ್ರ ಮೋದಿ ಅವರು. ದಟ್ ಈಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಆ್ಯಂಡ್ ರಾಜನಾಥ್ ಸಿಂಗ್ ಇಸ್ ದ ಡಿಫೆನ್ಸ್ ಮಿನಿಸ್ಟರ್, ಅಮಿತ್ ಶಾ ಇಸ್ ದಿ ಹೋಮ್ ಅಫೇರ್ಸ್, ಆ್ಯಂಡ್ ನಿತಿನ್ ಗಡ್ಕರಿ ಇಸ್ ದ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇ ಆ್ಯಂಡ್ ಮೈಕ್ರೋ MSME ಅಂತ ಹೇಳ್ತೀವಿ. ಆ್ಯಂಡ್ BV ಸದಾನಂದ ಗೌಡ ಈಸ್ ಫ್ರಮ್ ಕರ್ನಾಟಕ ಸ್ಟೇಟ್. ಓಕೆ, ಸೊ ಅದನ್ನು and Nirmala Sitharaman as it is, she is a finance and corporate affairs. And ರೀಸೆಂಟ್ ಯಾರು ಚೇಂಜಸ್ ಆಗಿದ್ದರೆ ಅದನ್ನು ಕೂಡ ನೀವು ಇಲ್ಲಿ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಸೊ ಪ್ರೀವಿಯಸ್ ಯಾರು ಇದ್ದು ಏನಾದ್ರು ಚೇಂಜಸ್ ಆಗಿದೆ, ಅಷ್ಟು ಚೇಂಜಸ್ ಏನಾಗಿಲ್ಲ ಅನ್ಕೋತೀನಿ. ಸೊ ಜಸ್ಟ್ ನೀವು ಇದನ್ನ ಜಸ್ಟ್ ಗೋ ಥ್ರೂ ಇಟ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಯು ನೀಡ್ ಟು ನೋ ಇಸ್ ಲೀಸ್ಟ್ ಆಫ್ ಟೈಗರ್ ರಿಸರ್ವ್ಸ್ ಇನ್ ಇಂಡಿಯಾ. ಸ್ಟೇಟ್ ವೈಸ್ ನೋಡ್ತಾ ಬರೋಣ. ಸ್ಪೆಷಲ್ ಫೀಚರ್ಸ್ ಏನಿದೆ ಅಂತ. ಲಾರ್ಜೆಸ್ಟ್ ಬಿಗ್ಗೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ, ದಟ್ ಈಸ್ ನಾಗಾರ್ಜುನ್ ಸಾಗರ್. ಶ್ರೀಶೈಲಂ ಅಂದರೆ ಆಂಧ್ರ ಪ್ರದೇಶ ತೆಲಂಗಾಣ ಡಿಸ್ಟಿಕ್. ಆಂಧ್ರ ಪ್ರದೇಶ್ ತೆಲಂಗಾಣ ಎರಡಕ್ಕೂ ಸೇರ್ಕೊಂಡಂಗೆ ಇದೆ ಅದು, ಅಂದರೆ ಕರ್ನೂಲ್ ಮತ್ತು ಗುಂಟೂರಿಗೆ. ಸೊ ದಟ್ ಈಸ್ ದ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ. ಆ್ಯಂಡ್ ಸ್ಮಾಲೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ ಇಸ್ BOR, ಬೋರ್ ಅಂತ ಹೇಳ್ತೀವಿ. ದಟ್ ಈಸ್ ಇನ್ ಮಹಾರಾಷ್ಟ್ರ and district is Wardha. First tiger reserve in India is Jim Corbett, established in 1936, Uttarakhand. And state wise ನೋಡ್ತಾ ಬರೋಣ ಯಾರ್ಯಾವ್ದಿದೆ ಅಂತ. ಟೈಗರ್ ರಿಸರ್ವ್ ಇನ್ ಆಂಧ್ರ ಪ್ರದೇಶ್ ಇಸ್ ನಾಗಾರ್ಜುನ ಸಾಗರ್, ಶ್ರೀಶೈಲಂ. Tiger reserve in Arunachal Pradesh is Pakya. There are 4 tiger reserves are there. So we concentrate on the Karnataka. Okay, Karnataka, Tamil Nadu ಅಥವಾ ಕೇರಳ, ಈ ಮೂರಲ್ಲಿ ಸ್ವಲ್ಪ ನಾವು ಕರ್ನಾಟಕ ರಿಲೇಟೆಡ್ನೇ ನೋಡ್ತಾ ಬರೋಣ. ಸೊ ನೀವು ಆ ರೀತಿ ನೋಡಿದ್ರೆ ತಮಿಳ್ನಾಡು ಸ್ಟೇಟಲ್ಲಿ ಕಾಲಕ್ಕಾಡ್, ಮುಂಡಂತುರೈ, ಅಣ್ಣಮಲೈ, ಮಧುಮಲೈ, ಸತ್ಯಮಂಗಲಂ. ಅಂದರೆ ಈ ಬೆಲ್ಟನ್ನು ನಾವು ಮಲೆ ಮಹದೇಶ್ವರ ಮತ್ತು ಬಂಡೀಪುರ ಬೆಲ್ಟ್ ಏನು ಹೇಳ್ತೀವಿ. ಸೊ ಅದರ ಅರ್ಧ ಅವ್ರಿಗಿದೆ, ಅರ್ಧ ಕರ್ನಾಟಕ ಆಗಿದೆ. ಓಕೆ, ಆ್ಯಂಡ್ ತೆಲಂಗಾಣ ಬಂದರೆ ಸೊ ಈ ಥರ ಡಿಸ್ಕಸ್ ಮಾಡಿದ್ವಿ. ನಾಗಾರ್ಜುನ ಸಾಗರ್, ಶ್ರೀಶೈಲಂ ಆ್ಯಂಡ್ ಕಾಬಾಲ್ ಆ್ಯಂಡ್ ಅಮ್ರಾಬಾದ್. ಆ್ಯಂಡ್ ಕಮಿಂಗ್ ಟು ದಿ ಕರ್ನಾಟಕ ಟೈಗರ್ ರಿಸರ್ವ್ ಇನ್ ಇಂಡಿಯಾ. ಪಾಯಿಂಟ್ ಈಸ್ ಲೀಸ್ಟ್ ಆಫ್ ಹೈಡ್ರೋ ಥರ್ಮಲ್ ಆ್ಯಂಡ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇನ್ ಇಂಡಿಯಾ. ಸೊ ನೀವು ನೋಡ್ತಾ ಬರ್ಬೋದು ಇಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸು. ತಾರಾಪುರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ದಟ್ ಇಸ್ ಸಿಚುವೇಟೆಡ್ ಇನ್ ಮಹಾರಾಷ್ಟ್ರ. ಕೈಗಾನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ನೋಡಿ, ಕರ್ನಾಟಕ ರಿಲೇಟೆಡ್ನ ನೀವು ಜ್ಞಾಪನ ಇಟ್ಕೊಂಡಿರಿ ಆದಷ್ಟು. ಕೈಗಾನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಸೊ ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ತಮಿಳ್ನಾಡು ಕುಂಡಕೋಣಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆ್ಯಂಡ್ ತಮಿಳ್ನಾಡು ಕಲ್ಪಕ್ಕಂ. ಸೊ ತಮಿಳ್ನಾಡಲ್ಲಿ 2 ಪವರ್ ಪ್ಲಾಂಟ್ ಇದೆ.
ಆ್ಯಂಡ್ ಥರ್ಮಲ್ ಪವರ್ ಪ್ಲಾಂಟ್ ಬಂದರೆ ನೀವು ಸೊ ಇಲ್ಲಿ ನೀವು ಲೀಸ್ಟ್ ನೋಡ್ಬೋದು. ಸೊ ಆ ಲೀಸ್ಟ್ ಕರ್ನಾಟಕ ಸ್ಟೇಟ್ ವೈಸ್ ನಾನು ಲೀಸ್ಟನ್ನು ಮಾಡಿದ್ದೀನಿ. ನೀವು ಅದು PDF ನೋಡ್ತಾ ಹೋಗಿ, ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಕರ್ನಾಟಕದ ಆದಷ್ಟು ನೋಡ್ತಾ ಬನ್ನಿ. ಉಡುಪಿ ಥರ್ಮಲ್ ಪವರ್ ಪ್ಲಾಂಟ್, ಬೆಳ್ಳಾರಿ ಥರ್ಮಲ್ ಪವರ್ ಪ್ಲಾಂಟ್, ರಾಯಚೂರು ಸೂಪರ್ ಥರ್ಮಲ್ ಪವರ್ ಸ್ಟೇಷನ್ ಆ್ಯಂಡ್ JSW ವಿಜಯನಗರ. ಸೊ ವಿಜಯನಗರ ಸ್ಟೇಟ್ ಅಂತ ಇದೆ ನಿಮಗೆ. ಸೊ ಅಲ್ಲಿ ನೀವು ಕರ್ನಾಟಕದಲ್ಲಿ 4 ಪವರ್ ಪ್ಲ್ಯಾಂಟನ್ನು ನೀವು ನೋಡ್ತಾ ಬರ್ಬೋದು. And coming to the next topic, that is list of important dams and rivers in India. So ಇದು ತುಂಬ ಇಂಪಾರ್ಟೆಂಟು. ಯು ಕ್ಯಾನ್ ಎಕ್ಸ್ಪೆಕ್ಟ್ one questions from ಡ್ಯಾಮ್ಸ್ ಆರ್ ರಿವರ್ಸ್ ಮೇಲೆ ನಿಮಗೆ ಒಂದು ರಿಲೇಟೆಡ್ ನಿಮಗೆ ಕೊಡ್ತಕ್ಕಂಥ ಚಾನ್ಸಸ್ಸು ಇರುತ್ತೆ. ಸೊ ಆದಷ್ಟು ಕರ್ನಾಟಕನ ನಾವು ರಿಲೇಟ್ ಮಾಡೋಣ. ಸೊ ಕರ್ನಾಟಕದಲ್ಲಿ ನೋಡ್ಬೋದು ಲಾಕ್ಯ, ಆಲಮಟ್ಟಿ, ದಟ್ ಇಸ್ ಕೃಷ್ಣ, ಭದ್ರಾ, ಹೇಮಾವತಿ, ಇಂಡಿಕಲ್, ಮಲಪ್ರಭಾ, ಲಿಂಗನಮಕ್ಕಿ, ಸೂಪ, ತುಂಗಭದ್ರಾ, ಕಾದ್ರಾ, ಕೃಷ್ಣರಾಜಸಾಗರ್, ಬಸವಸಾಗರ್ ಡ್ಯಾಮ್, ಕೊಡಸಳ್ಳಿ ಡ್ಯಾಮ್. ಸೊ ಕರ್ನಾಟಕ ಅಥವಾ ನೆಕ್ಸ್ಟು ಬೇರೆ ಬೇರೆ ಸ್ಟೇಟನ್ನು ನೋಡ್ಕೊಂಡಿರೋದ್ರೆ ನಿಮಗೆ ತುಂಬ ಒಳ್ಳೆಯದು. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ರೆವಲ್ಯೂಷನ್ಸ್ ಇನ್ ಇಂಡಿಯಾ. ಸೊ ರೆವಲ್ಯೂಷನ್ಸ್ ಇನ್ ಇಂಡಿಯಾ ಇನ್ಫಾರ್ಮೇಷನ್ಸ್ ಬರುತ್ತೆ. ಅಲ್ಲಿ ಯಾವ್ಯಾವುದು ಒಂದು ಪ್ಲ್ಯಾನಿಂಗ್ ಅಂತ ನಾವು ಹೇಳ್ತೀವಿ. ಸೊ ಏನು ಅಸೋಸಿಯೇಟೆಡ್ ವಿತ್ ಅಂತ. ಸೊ ರೆವಲ್ಯೂಷನ್ ಏನು ರೆವಲ್ಯೂಷನು, ಎವರ್ಗ್ರೀನ್ ರೆವಲ್ಯೂಷನ್ ಅಂತ ಬಂತು. ಸೊ ಯಾವುದು ಫೀಲ್ಡ್ ಮೇಲೆ, ಅಗ್ರಿಕಲ್ಚರ್ ಮೇಲೆ. ಸೊ ಸ್ಟಾರ್ಟೆಡ್ ಇನ್ 11th 5-year ಪ್ಲ್ಯಾನ್ ಅದು. ಸೊ 5-year ಪ್ಲ್ಯಾನ್ ಅಂದ್ರೆ ಏನು ಅದನ್ನು ಕೂಡ ನೀವು ತಿಳ್ಕೊಂಡಿರಿ. ಸೊ 5-year ಪ್ಲ್ಯಾನ್ ಏನಾಗಿದೆ, ನೀತಿ ಆಯೋಗ ಆಗಿದೆ. ಓಕೆ, ಸೊ ಅದ್ರ ಮೇಲೆ ಬೇಸ್ ಮೇಲೆ ನೀವು ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ಳಿ. ಆ್ಯಂಡ್ ಬ್ಲ್ಯಾಕ್ ರೆವಲ್ಯೂಷನ್, ದಟ್ ಇಸ್ ಪೆಟ್ರೋಲಿಯಂ ಪ್ರೊಡಕ್ಷನ್ನು. ಬ್ಲೂ ರೆವಲ್ಯೂಷನ್ ಬಂದಾಗ ಫಿಶ್ ಪ್ರೊಡಕ್ಷನ್ನು. ಬ್ರೌನ್ ರೆವಲ್ಯೂಷನ್ಸ್ ಬಂದಾಗ ಕೋಕಾ, ಲೆದರ್, ನಾನ್ ಕನ್ವೆನ್ಷನಲ್ ಪ್ರಾಡಕ್ಟ್ಸು. ಗ್ರೇ ರೆವಲ್ಯೂಷನ್ನು ಅಂದರೆ ಒಂದೊಂದು ಕಲರ್ಸ್ ಮೇಲೆ ಅವ್ರು ಏನು ಮಾಡಿದ್ದಾರೆ, ಒಂದು ರೆವಲ್ಯೂಷನ್ಸ್ನ ನೀವು ಗ್ಯಾಪ್ನ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ನೆಕ್ಸ್ಟು ಫರ್ಟಿಲೈಸರ್ಸ್ ಮೇಲೆ ಗೋಲ್ಡನ್ ರೆವಲ್ಯೂಷನ್ ಇಸ್ ಫಾರ್ ಆರಿಕಲ್ಚರ್, ಹನಿ ಆ್ಯಂಡ್ ಫ್ರೂಟ್. ಆ್ಯಂಡ್ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಇಸ್ ಫಾರ್ ಜೂಟ್ ಪ್ರೊಡಕ್ಷನ್. ಪಿಂಕ್ ರೆವಲ್ಯೂಷನ್ ಅಂತ ಹೇಳ್ತೀವಿ, ದಟ್ ಇಸ್ ಫಾರ್ ಆನಿಯನ್. ರೆಡ್ ರೆವಲ್ಯೂಷನ್ ಅಂತ ಹೇಳ್ತೀವಿ, ದಟ್ ಇಸ್ ಮೀಟ್ ಆ್ಯಂಡ್ ಪ್ರೊಡಕ್ಷನ್, ಟೊಮೊಟೊ ಪ್ರೊಡಕ್ಷನ್ನು. ಸಿಲ್ವರ್ ರೆವಲ್ಯೂಷನ್, ದಟ್ ಈಸ್ ಎಗ್ ಆ್ಯಂಡ್ ಪೌಲ್ಟ್ರಿ ಪ್ರೊಡಕ್ಷನ್ನು. ಲೈಕ್ ವೈಸ್ ನಿಮ್ಗೆ ಇನ್ನೂ ಕೂಡ ಕೆಲವೊಂದಷ್ಟು ರೆವಲ್ಯೂಷನ್ಸ್ಗಳಿವೆ, ಅದು ಇನ್ಫಾರ್ಮೇಷನ್ಸ್ ಇದೆ, ದಯವಿಟ್ಟು ಅದನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟು ಮೇಜರು ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್. ಸೊ ಇದು ಡೆಫಿನೆಟ್ಲಿ 1 or 2 questions ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಆ್ಯಂಡ್ ಟ್ಯಾಗ್ಲೈನ್ಸ್ ಆಫ್ ಪ್ರೈವೇಟ್ ಬ್ಯಾಂಕ್ಸ್. ಸೊ ಟ್ಯಾಗ್ಲೈನ್ಸು ಕೂಡ ನೀವು ನೋಡ್ಕೊಂಡ್ರೆ ತುಂಬ ಒಳ್ಳೆಯದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಆಕ್ಸಿಸ್ ಬ್ಯಾಂಕ್ ಇದೆ, ಅದರ ಹೆಡ್ ಕ್ವಾರ್ಟರ್ಸ್ ಬಂದು ಮುಂಬೈ. ಆ್ಯಂಡ್ CEO ಈಸ್ ಮಿಸ್ಟರ್ ಅಮಿತಾಬ್ ಚೌಧರಿ. ಆ್ಯಂಡ್ ಟ್ಯಾಗ್ಲೈನ್ ಬರ್ತಿ ಕಾ ನಾಮ್ ಜಿಂದಗಿ. ಸೊ ಆಕ್ಸಿಸ್ ಬ್ಯಾಂಕ್ನ ಒಂದು ಟ್ಯಾಗ್ಲೈನ್ ಏನು, ಬರ್ತಿ ಕಾ ನಾಮ್ ಜಿಂದಗಿ. ಆ್ಯಂಡ್ ಬಂಧನ್ ಬ್ಯಾಂಕ್ ಅಂತಿದೆ, ಕೋಲ್ಕತ್ತಾ, ಹೆಡ್ ಕ್ವಾರ್ಟರ್ಸು ಮಿಸ್ಟರ್ ಚಂದ್ರ ಆ್ಯಂಡ್ ಶೇಖರ್ ಘೋಷ್. ಆ್ಯಂಡ್ ಆ ಟ್ಯಾಗ್ಲೈನ್ ಇಸ್ ಆಪಕಾ ಬಲಾ ಸಬ್ಕಿ ಬಲಾಯ್. ಸೊ ಲೈಕ್ ವೈಸು ಇನ್ನೂ ಕೆಲವೊಂದಷ್ಟು ಬ್ಯಾಂಕ್ಸ್ಗಳನ್ನ ಒಂದು ಟ್ಯಾಗ್ಲೈನ್ಸು ಮತ್ತು ಅವರ ಒಂದು ಚೇರ್ಪರ್ಸನ್ ಅಥವಾ CEO ಅಥವಾ ಹೆಡ್ ಇನ್ಫಾರ್ಮೇಷನ್ಸ್ ಇಲ್ಲಿದೆ. ನೀವು ಅವ್ರನ್ನ ಇದನ್ನು ಕೂಡ ನೀವು ನೋಡ್ಕೊಂಡು ಹೋದರೆ ಡೆಫಿನೆಟ್ಲಿ 1 or 2 questions ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಕಮಿಂಗ್ ಟು ದಿ ನೆಕ್ಸ್ಟ್ ಟಾಪಿಕ್ ಈಸ್ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ಸೊ ಅದು ನಾವು ಪ್ರೈವೇಟ್ ಬ್ಯಾಂಕ್ಸ್ಗೆ ಆಯಿತು. ಈಗ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ಸು ಯಾವ್ಯಾವುದಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಅದು ಹೆಡ್ ಕ್ವಾರ್ಟರ್ಸಲ್ಲಿದೆ ಮುಂಬೈ, ಮಹಾರಾಷ್ಟ್ರ. MD ಯಾರು, ರಾಜನೀಶ್ ಕುಮಾರ್ ಅಂತ ಹೇಳ್ತೀವಿ. ಆ್ಯಂಡ್ ಟ್ಯಾಗ್ಲೈನ್ ಇಸ್ ವಿತ್ ಯು ಆಲ್ ದ ವೇ, ಪ್ಯೂರ್ ಬ್ಯಾಂಕಿಂಗ್, ನಥಿಂಗ್ ಈಸ್ ಎಲ್ಸ್. ದ ನೇಷನ್ ಬ್ಯಾಂಕ್ ಆನ್ ಅಸ್, ದ ಬ್ಯಾಂಕರ್ಸ್ ಟು ಎವ್ರಿ ಇಂಡಿಯನ್, ಎ ಬ್ಯಾಂಕ್ ಆಫ್ ದಿ ಕಾಮನ್ ಮ್ಯಾನ್. ನೋಡು, ಈ ಬ್ಯಾಂಕ್ ಆಫ್ ದಿ ಕಾಮನ್ ಮ್ಯಾನ್ ಲಾಸ್ಟ್ ಬಂದು ಜ್ಞಾಪನ ಇಟ್ಕೊಳ್ಳಿ. ಸೊ ಕಾಮನ್ ಮ್ಯಾನ್ ಅಂತ. ಸೊ ಅದ್ರ ಮುಖಾಂತರ ನೀವೇನು ಮಾಡ್ಬೋದು, ಇನ್ ಕೇಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ದ ನೆಕ್ಸ್ಟ್ ಬ್ಯಾಂಕ್ ಈಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಸೊ ಪಂಜಾಬ್ ನ್ಯಾಷನಲ್ ಬ್ಯಾಂಕು ಈಗ ಮರ್ಜ್ ಆಗಿದೆ. ಯಾವ್ಯಾವ ಬ್ಯಾಂಕ್ ಇರುತ್ತೆ, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ರೀಸೆಂಟ್ ಮರ್ಜರ್ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನಾವು ಬ್ಯಾಂಕಿಂಗ್ ರಿಲೇಟೆಡ್ ಆಗಿ ಒಂದು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಆಗಿರೋದ್ರಿಂದ ಇದನ್ನು ನೀವು ಡೆಫಿನೆಟ್ ಆಗಿ ನೀವು ಓದ್ಕೊಂಡು ಹೋಗಲೇಬೇಕು. ರೀಸೆಂಟ್ ಮರ್ಜರ್ ಇಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಆ್ಯಂಡ್ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ. ದ ಹೆಡ್ ಕ್ವಾರ್ಟರ್ಸ್ ಸಿಚುಯೇಟೆಡ್ ಇನ್ ನ್ಯೂ ಡೆಲ್ಲಿ. ನೋಡಿ, ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನೀವು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ನೋಡ್ಕೊಂಡಿರ್ತೀರ, ಅದೆಲ್ಲೋ ಲಕ್ನೋಲಿ ಇರುತ್ತೆ ಫಾರ್ ಎಕ್ಸಾಂಪಲ್. ಬಟ್ ಮರ್ಜ್ ಆದಮೇಲೆ ಈಗಲೇನಾಗಿದೆ, ಮೇನ್ ಹೆಡ್ ಕ್ವಾರ್ಟರ್ಸ್ ಏನಾಗಿದೆ, ನ್ಯೂ ಡೆಲ್ಲಿ ಆಗಿದೆ. ಸೊ ಹಾಗಾಗಿ ನೀವು ಅದನ್ನು ಕೂಡ ಒಂದು ಚೇಂಜಸ್ನ ನೋಡ್ಕೊಂಡು ಹೋಗಿ. ಆ್ಯಂಡ್ ದ CEO ಈಸ್ ಸುನಿಲ್ ಮೆಹ್ತಾ. ಆ್ಯಂಡ್ ದ ಟ್ಯಾಗ್ಲೈನ್ ಈಸ್ ದ ನೇಮ್ ಯು ಕ್ಯಾನ್ ಬ್ಯಾಂಕ್ ಅಪಾನ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಬ್ಯಾಂಕ್ ಈಸ್ ಕೆನರಾ ಬ್ಯಾಂಕ್. ಸೊ ಕೆನರಾ ಬ್ಯಾಂಕ್ ಇಸ್ ಮರ್ಜಿಂಗ್ ವಿತ್ ಸಿಂಡಿಕೇಟ್ ಬ್ಯಾಂಕ್. ಓಕೆ, ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ಮರ್ಜ್ ಆಗಿದೆ. ಅದರ ಹೆಡ್ ಕ್ವಾರ್ಟರ್ಸು ಬೆಂಗಳೂರಲ್ಲಿದೆ.
and Lingam Venkata Prabhakar is the CEO. Together we can. So tagline ಏನು Together we can. ಕರ್ನಾಟಕ ರಿಲೇಟೆಡ್ ಸ್ವಲ್ಪ ನೋಡ್ಕೊಂಡು ಹೋಗಿರಿ. ಇಂಡಿಯನ್ ಬ್ಯಾಂಕ್ ಆ್ಯಂಡ್ ಅಲಹಾಬಾದ್ ಬ್ಯಾಂಕ್. ಓಕೆ, ಸೊ ಇಂಡಿಯನ್ ಬ್ಯಾಂಕು ಅಲಹಾಬಾದ್ ಬ್ಯಾಂಕು ಮರ್ಜ್ ಆಗಿದೆ. ಅದರ ಒಂದು ಹೆಡ್ ಕ್ವಾರ್ಟರ್ಸ್ ಬಂದು ಚೆನ್ನೈ ತಮಿಳ್ನಾಡಲ್ಲಿದೆ. ಆ್ಯಂಡ್ ಸಿ ಒ ಇಸ್ ಪದ್ಮಜ ಚಂದ್ರು ಆ್ಯಂಡ್ ಯುವರ್ ಓನ್ ಬ್ಯಾಂಕ್ ಅಂತ ಹೇಳ್ತೀವಿ ಅದನ್ನು. ದ ನೆಕ್ಸ್ಟ್ ಬ್ಯಾಂಕ್ ಇಸ್ ಮರ್ಜ್ಡ್ ವಿತ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಆಂಧ್ರ ಬ್ಯಾಂಕ್ ಆ್ಯಂಡ್ ಕಾರ್ಪೊರೇಷನ್ ಬ್ಯಾಂಕ್. ನೋಡಿ, ಕಾರ್ಪೊರೇಷನ್ ಬ್ಯಾಂಕ್ ಇಸ್ ರಿಲೇಟೆಡ್ ಟು ದಿ ಕರ್ನಾಟಕ. ಸೊ ಕರ್ನಾಟಕದ ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ ಮರ್ಜ್ ಆಗಿದೆ. ಯಾವುದ್ರ ಜೊತೆ? ಆಂಧ್ರ ಬ್ಯಾಂಕ್ ಜೊತೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದನ್ನು ಕೂಡ ಗ್ಯಾಪ್ನ ಇಟ್ಕೊಳ್ಳಿ. 1 or 2 ಕ್ವಶನ್ಸ್ ಡೆಫಿನೆಟ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಮರ್ಜಸ್ ಒಂದು ಇದರಲ್ಲಿ. ಆ್ಯಂಡ್ ಆಲ್ಸೋ ಸಿ ಇ ಒ ಮತ್ತು ಒಂದು ಯಾರ್ಯಾರು ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಸಿಚುವೇಟ್ ಆಗಿದೆ, ಟ್ಯಾಗ್ಲೈನ್ ಬುಕ್ನ ನೀವು ನೋಡ್ಕೋಬೋದು. ನೆಕ್ಸ್ಟ್ ಬ್ಯಾಂಕ್ ಆಫ್ ಬರೋಡಾ. ನೋಡಿ, ಬ್ಯಾಂಕ್ ಆಫ್ ಬರೋಡಾ ಸ್ಟೂಡೆಂಟ್ ಈಗ ವಿಜಯ ಬ್ಯಾಂಕ್ ಅಂತಿತ್ತು, ಬಟ್ ಈಗೇನಾಗಿದೆ, ಬ್ಯಾಂಕ್ ಆಫ್ ಬರೋಡಾ ಜೊತೆ ಮರ್ಜ್ ಆದ ತಕ್ಷಣ ಅದು ಬ್ಯಾಂಕ್ ಆಫ್ ಬರೋಡಾ ಆಗಿದೆ. ನೋಡಿ, ಇಲ್ಲಿ ಆ್ಯಂಕರ್ ಬ್ಯಾಂಕ್ ಅಂತ ಹೇಳಿದ್ದೀನಿ. ಅಂದರೆ ಆ್ಯಂಕರ್ ಬ್ಯಾಂಕ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಮರ್ಜ್ ಆಗ್ತೀವಿ. ಈಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸು ಯುನೈಟೆಡ್ ಬ್ಯಾಂಕ್ ಆಫ್ ಕಾಮರ್ಸ್ನ ಮರ್ಜ್ ಮಾಡ್ಕೊಂಡಿದ್ದಾರೆ. ಬಟ್ ನೇಮ್ ಏನಿದೆ? ಪಂಜಾಬ್ ನ್ಯಾಷನಲ್ ಬ್ಯಾಂಕೇ ಇದೆ. ಓಕೆ, ಅದೇ ರೀತಿ ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕ್ ಆಗಿದೆ. ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಮರ್ಜ್ ಆಗಿದೆ, ಬಟ್ ಅದನ್ನು ಏನಂತ ಹೇಳ್ತೀವಿ? ಕೆನರಾ ಬ್ಯಾಂಕ್. ಬಟ್ ಇದಿನ್ನೂ ಪ್ರೋಸೆಸ್ಸಲ್ಲಿದೆ. ನೆಕ್ಸ್ಟು ಬಟ್ ಬ್ಯಾಂಕ್ ಆಫ್ ಬರೋಡಾ, ದೀನಾ ಬ್ಯಾಂಕು, ವಿಜಯ ಬ್ಯಾಂಕ್ 3 ಮರ್ಜ್ ಆಗೋಗಿದೆ. ಬಟ್ ವಿಜಯ ಬ್ಯಾಂಕನ್ನು ಏನು ಮಾಡಿದ್ದಾರೆ? ಬ್ಯಾಂಕ್ ಆಫ್ ಬರೋಡಾ ಅಂತಲೇ ಈಗಲೂ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ವಿಜಯ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಮಂಗಳೂರಲ್ಲಿ ಇತ್ತು, ಬಟ್ ಇಲ್ಲೇನಾಗಿದೆ, ಮರ್ಜ್ ಆದ ತಕ್ಷಣ ವಡೋದರ, ಗುಜರಾತ್ ಇದರ ಒಂದು ಸೆಂಟರ್ ಇದೆ. ನೆಕ್ಸ್ಟ್ ಯುಕೋ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಲೈಕ್ ವೈಸ್ ಇನ್ನೂ ಕೆಲವಷ್ಟು ನ್ಯಾಷನಲೈಸ್ ಬ್ಯಾಂಕ್ಗಳಿವೆ. ನೀವು ಅದನ್ನು ಕೂಡ ನೋಡ್ಕೊಂಡೋದ್ರೆ ನಿಮಗೆ 1 or 2 ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ಟೂಡೆಂಟ್ಸ್. ಆ್ಯಂಡ್ ನೆಕ್ಸ್ಟ್ ಲೀಸ್ಟ್ ಆಫ್ ಏರ್ಪೋರ್ಟ್ಸ್ ಇನ್ ಇಂಡಿಯಾ. ಸೊ ಏರ್ಪೋರ್ಟ್ಸ್ಗಳು ನೋಡ್ಬೋದು ನೀವು. ಅಂಡಮಾನ್ ಅಂಡ್ ನಿಕೋಬಾರಲ್ಲಿ ಪೋರ್ಟ್ ಬ್ಲೇರು, ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂ, ಹೈದರಾಬಾದ್, ರಾಜಮುದ್ರಿ, ಕಡಪ್ಪ. ಸೊ ಇದನ್ನು ಕೂಡ ನೀವು 1 or 2 ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಒನ್. ಆ್ಯಂಡ್ ಸೆನ್ಸಸ್ ಇನ್ ಇಂಡಿಯಾ. ಸರ್ ಯಾಕೆ ಸರ್ ಸೆನ್ಸಸ್ನ ಓದಬೇಕು? ನೋಡಿ, ಸೆನ್ಸಸ್ಸು ಆಲ್ಮೋಸ್ಟ್ ನಿಮ್ಗೆ ಆ್ಯಂಡ್ ಲಾಸ್ಟ್ ಸೆನ್ಸಸ್ ಅದು ಸೆನ್ಸಸ್ನ 10 years ಒಂದ್ಸರಿ ಮಾಡ್ತಾರೆ ಸ್ಟೂಡೆಂಟ್ಸ್. ಲಾಸ್ಟ್ ಸೆನ್ಸಸ್ ಯಾವಾಗಾಗಿದೆ? 2011 ಇನ್ ಇಂಡಿಯಾ. ಓಕೆ, 2011 ನಿಮ್ಗೆ ಏನಾಗಿದೆ? ಲಾಸ್ಟ್ ಅಂದರೆ 7th ಸೆನ್ಸಸ್ ಆಪರೇಷನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಆದಮೇಲೆ 7ನೇ ಸಲ ಒಂದು ಸೆನ್ಸಸ್ಸನ್ನು ಮಾಡಿದ್ದಾರೆ. ಆ ಡೇಟ್ ಯಾವುದು? 2011. ಓಕೆ, ಸೊ ಸೆನ್ಸಸ್ ರಿಪೋರ್ಟ್ ಏನು ಹೇಳ್ತದೆ? ಅವರ ಪಾಪ್ಯುಲೇಷನ್ ಎಷ್ಟಿತ್ತು ನೋಡ್ಬೋದು ನೀವು. ಸೊ ಅವರ ಪಾಪ್ಯುಲೇಷನ್ ಎಷ್ಟಿತ್ತು? 121 crores ಪಾಪ್ಯುಲೇಷನ್ಸ್ ಇತ್ತು. ಅದರಲ್ಲಿ ಮೇಲ್ಸ್ ಎಷ್ಟಿದ್ದರು? 62 crores, ಫೀಮೇಲ್ಸ್ ಇಸ್ 58 crores. ಲಿಟ್ರೇಸಿ ನೋಡಿ, ಟೋಟಲ್ 74% ಇತ್ತು. ಓಕೆ, ಲಿಟ್ರೇಸಿ ಅಂತ ಹೇಳಿದ್ರೆ ಓದಿರ್ತಕ್ಕಂಥವ್ರು ಒಂದು ನೋಡಿ, ಓದಿಲ್ಲದೆ ಇರ್ತಕ್ಕಂಥ 26% ಇದೆ ಲಿಟ್ರೇಸಿಲಿ. ಇಲ್ಲಿಟ್ರೇಸಿ 26% ಆಗುತ್ತೆ. ಸೊ ಡೆನ್ಸಿಟಿ ಆಫ್ ಪಾಪ್ಯುಲೇಷನು 382 per square meter. ಸೆಕ್ಸ್ ರೇಷಿಯೋ ಇಸ್ 1000 ಮೇಲ್ಸಿಗೆ 943 ಫೀಮೇಲ್ಸು. ಓಕೆ, and another information regarding census 2011 was released on 31st March by Union Home Secretary and RGA of India. ಸೊ ಇದನ್ನು ಸ್ವಲ್ಪ ನೋಡ್ಕೊಂಡಿದ್ರೆ ನಿಮಗೆ ಇದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಹೈಯೆಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಯಾವುದು? ಉತ್ತರ ಪ್ರದೇಶ್. ನಮ್ಮ ದೇಶದಲ್ಲಿ ಹೈಯೆಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಯಾವುದು? ಉತ್ತರ ಪ್ರದೇಶ್. ಓಕೆ, ಲೀಸ್ಟ್ ಪಾಪ್ಯುಲೇಷನ್ ಸ್ಟೇಟು ಸಿಕ್ಕಿಮ್ಮು. ಹೈಯೆಸ್ಟ್ ಅರ್ಬನ್ ಪಾಪ್ಯುಲೇಷನ್ನು ಮಹಾರಾಷ್ಟ್ರ. ನೋಡಿ, ಅರ್ಬನ್ ಬೇರೆ, ಹೈಯೆಸ್ಟ್ ಪಾಪ್ಯುಲೇಷನ್ ಬೇರೆ. ಉತ್ತರ ಪ್ರದೇಶಲ್ಲಿ ತುಂಬ ಜನ ಇದ್ದಾರೆ, ಬಟ್ ಇವನೇನು ಹೇಳ್ತಾನೆ? ಹೈಯೆಸ್ಟ್ ನಿಮಗೆ ಕ್ವಶನ್ಸ್ ಕೇಳ್ತಾನೆ. ಹೈಯೆಸ್ಟ್ ಅರ್ಬನ್ ಪಾಪ್ಯುಲೇಷನ್ ಕೇಳಿದಾಗ ಮಹಾರಾಷ್ಟ್ರ ಅಂತ ಹಾಕಬೇಕಾಗುತ್ತೆ. ರೂರಲ್ ಪಾಪ್ಯುಲೇಷನ್ ಬಂದಾಗ ಅದು ಕೂಡ ಉತ್ತರ ಪ್ರದೇಶ. ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಇನ್ ಸ್ಟೇಟ್ ಅಂದರೆ ಮೇಲ್ ಟು ಫೀಮೇಲು ಕೇರಳದಲ್ಲಿ ಜಾಸ್ತಿ ಇದೆ. ಓಕೆ, ಲೈಕ್ ವೈಸ್ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ಸ್ ಇದೆ, ದಯವಿಟ್ಟು ಅದನ್ನು ಫಾಲೋ ಮಾಡಿ. ನೆಕ್ಸ್ಟ್ ಯು ನೀಡ್ ಟು ರಿಮೆಂಬರ್ ಇಸ್ ಲೀಸ್ಟ್ ಆಫ್ ಕಂಟ್ರೀಸ್ ಕ್ಯಾಪಿಟಲ್ ಆ್ಯಂಡ್ ಕರೆನ್ಸಿ. ಸೊ ಇದು ಇಂಪಾರ್ಟೆಂಟ್. ಓಕೆ, ಮೇಜರ್ ಮಾತ್ರ ನಾನು ಇಲ್ಲಿ ಹಾಕಿದ್ದೀನಿ, ನೀವು ತುಂಬ ಇಂಪಾರ್ಟೆಂಟ್ ಇರೋದನ್ನ. ಓಕೆ, India, New Delhi is the capital and currency is rupee. Indonesia, Jakarta is the capital and rupiah. And Maldives, Malay is capital and rufiah. Okay, Mauritius, Port Louis, Mauritian rupee. This is related to the ನಮ್ಮ ಏಷ್ಯನ್ ಕಂಟ್ರೀಸ್ ಅಂತಲೇ ಹೇಳ್ಬೋದು. ಏಷ್ಯನ್ ಕಂಟ್ರೀಸ್ ಏನು ಅಂತ ನಾನು ಇದು ಮಾಡಿದ್ದೀನಿ.
ಈ ಕ್ಯಾಪಿಟಲ್ಗಳಲ್ಲಿ ಈ ಯುರೋಪಿಯನ್ ಕಂಟ್ರೀಸಲ್ಲಿ ಯೂರೋಸ್ನೇ ಯೂಸ್ ಮಾಡೋದು. ಅಂದರೆ ಆಂಡ್ರೋ, ಆಸ್ಟ್ರಿಯಾ, ಬೆಲ್ಜಿಯಂ, ಸೈಪ್ರಸ್, ಇಸ್ಟೋನಿಯಾ, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಗ್ರೀಸ್, ಐರ್ಲ್ಯಾಂಡ್, ಇಟಾಲಿ. ಸೊ ಇಲ್ಲೆಲ್ಲ ಕರೆನ್ಸಿ ಯಾವುದನ್ನು ಯೂಸ್ ಮಾಡ್ತಾರೆ? ಯೂರೋನೇ ಕರೆನ್ಸಿ ಇದಕ್ಕೆಲ್ಲ. ಸೊ ಈ ಯುರೋಪಿಯನ್ ಕಂಟ್ರೀಸಲ್ಲಿ ಯಾವುದೇ ಕೇಳಿದ್ರು ನೀವು ಯೂರೋ ಕರೆನ್ಸಿ ಅಂತಲೇ ಹಾಕ್ಬೋದು. ಬಟ್ ಅದರ ಕ್ಯಾಪಿಟಲ್ನ ನೀವು ಸ್ವಲ್ಪ ಗ್ಲ್ಯಾನ್ಸ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಪೆಸೋ ಆ್ಯಸ್ ಕರೆನ್ಸಿ. ಪೆಸೋ ಅಂತಕ್ಕಂಥ ಒಂದು ಕರೆನ್ಸಿನ ಯೂಸ್ ಮಾಡ್ತಕ್ಕಂಥವ್ರು ಯಾರು? ಅರ್ಜೆಂಟೀನಾ, ಚಿಲೆ, ಕೊಲಂಬಿಯಾ, ಕ್ಯೂಬಾ, ಡೊಮಿನಿಕನ್ ರಿಪಬ್ಲಿಕ್, ಮೆಕ್ಸಿಕೋ, ಫಿಲಿಪೈನ್ಸ್ ಅಂಡ್ ಉರುಗ್ವೆ. ಸೊ ನೀವೇನು ಸದರ್ನ್ ಅಮೇರಿಕಾ ಅಂತ ಹೇಳ್ತೀವಿ ನಾವು, ಸದರ್ನ್ ಅಮೇರಿಕನ್ ಕಂಟ್ರೀಸಲ್ಲಿ ಏನಿದೆ ಅಲ್ಲಿ ಏನೇನ ಕರೆನ್ಸಿಯಾಗಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಪೆಸೋ ಅಂತ ಹೇಳ್ತೀವಿ. ನೆಕ್ಸ್ಟ್ ಪೌಂಡ್. ಈ ಪೌಂಡನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಯು ಕೆ ಕಂಟ್ರೀಸ್, ಯು ಕೆ ರಿಲೇಟೆಡ್ ಅಂದರೆ ಈಜಿಪ್ಟು, ಲಿಬ್ನಾನ್, ಸೌತ್ ಸುಡಾನ್, ಸಿರಿಯಾ, ಯುನೈಟೆಡ್ ಕಿಂಗ್ಡಮ್, ಇಲ್ಲಿ ಪೌಂಡನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ರಿಯಾಲ್ನ ಎಲ್ಲಿ ಯೂಸ್ ಮಾಡ್ತಾರೆ? ಕತರ್, ಸೌದಿ ಅರೇಬಿಯಾ, ಒಮನ್, ಕೊಂಬಾಡಿಯಾ. ನೆಕ್ಸ್ಟ್ ಡೈರಾಮ್ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಸೊ UAE ಕಂಟ್ರೀಸಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಡಾಲರ್. ಸೊ ಡಾಲರ್ನಲ್ಲಿ ಮೇಜರ್ ಯೂಸ್ ಮಾಡ್ತಾರೆ ಆಸ್ಟ್ರೇಲಿಯಾ, ಬಾಮಾಸ್, ಬರ್ಬೋಸ್, ಬರ್ಮುಡಾ, ಬ್ರುನೈ, ಕೆನಡಾ, ಡೊಮಿನಿಕನ್, ಫಿಜಿ, USA, ಯುನೈಟೆಡ್ ಸ್ಟೇಟ್ಸ್, ಜಿಂಬಾಬ್ವೆ, ಲೈಕ್ವೈಸ್ ಈ ಕಂಟ್ರೀಸಲ್ಲಿ ನಾವು ಡಾಲರ್ಸನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಅದ್ರ ಕಂಟ್ರೀಸ್ನ ಒಂದು ಬಟ್ ಡಾಲರ್ಸನ್ನೇ ಏನು ಮಾಡ್ತಾರೆ? ಆಸ್ಟ್ರೇಲಿಯಾದವರು ಆಸ್ಟ್ರೇಲಿಯನ್ ಡಾಲರ್ ಅಂತ ಹೇಳ್ತಾರೆ, ಬಮಾಸ್ ಅವರು ಬಮೇನಿಯನ್ ಡಾಲರ್ಸ್ ಅಂತ ಹೇಳ್ತಾರೆ. ಓಕೆ, ಅದನ್ನು ಕೂಡ ಜ್ಞಾಪನ ಇಟ್ಕೊಳ್ಳಿ ನೀವು. ನೆಕ್ಸ್ಟ್ ಕಂಟ್ರೀಸ್ ವಿತ್ ಡಿಫ್ರೆನ್ಸ್ ಕರೆನ್ಸೀಸ್. ಈ ಅಫ್ಘಾನಿಸ್ತಾನಲ್ಲಿ ಅಫ್ಘಾನಿ ಅಂತ ಹೇಳ್ತೀವಿ. ಅಂದರೆ ಈ ಕಾಮನ್ ಕರೆನ್ಸೀಸ್ನ ಯೂಸ್ ಮಾಡಿಲ್ಲ, ಇಲ್ಲೇನು ಮಾಡ್ತಾರೆ? ಡಿಫ್ರೆಂಟ್ ಕರೆನ್ಸಿ, ಒಂದೊಂದು ಕಂಟ್ರೀಲಿ ಒಂದೊಂದೇ ಡಿಫ್ರೆನ್ಸ್ ಕರೆನ್ಸಿನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು ಡಾಲರ್ಸು, ಕಾಮನ್ ಆಗಿ ಡಾಲರ್ಸ್ ಇದೆ ಎಲ್ಲದರಲ್ಲೂ. ಬಟ್ ಅವ್ರ ನೆಕ್ಸ್ಟ್ ಲೀಸ್ಟ್ ಆಫ್ ಸ್ಟೇಡಿಯಮ್ಸ್ ಇನ್ ಇಂಡಿಯಾ. ಸೊ ಸ್ಟೇಡಿಯಮ್ಸ್ ಮೇಲೆ ಕೇಳ್ಬೋದು ನಿಮಗೆ. ಫಾರ್ ಎಕ್ಸಾಂಪಲ್ ಡಾಕ್ಟರ್ YS ರಾಜಶೇಖರ್ ರೆಡ್ಡಿ, ಇಟ್ಸ್ ಲೊಕೇಶನ್ ಇಸ್ ವಿಶಾಖಪಟ್ಟಣಂ, ಸ್ಟೇಟ್ ಇಸ್ ಆಂಧ್ರ ಪ್ರದೇಶ್. YS ರಾಜಾರೆಡ್ಡಿ ಸ್ಟೇಡಿಯಂ, ಕಡಪ, ಆಂಧ್ರ ಪ್ರದೇಶ್. ಲೈಕ್ ವೈಸ್ ಒಂದು ಇಲ್ಲೂ ಕೂಡ ನಾನು ಸ್ಟೇಡಿಯಮ್ಸ್ ಬಗ್ಗೆ ಒಂದು ಇನ್ಫಾರ್ಮೇಷನ್ಸ್ನ ಹಾಕಿದ್ದೀನಿ, ದಯವಿಟ್ಟು ಅದನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಫುಟ್ಬಾಲ್ ಸ್ಟೇಡಿಯಮ್ಸು, ಅದು ಕೂಡ ಇಲ್ಲಿ ಇನ್ಫಾರ್ಮೇಷನ್ಸ್ ಇದೆ. ನೆಕ್ಸ್ಟ್ ಹಾಕಿ ಸ್ಟೇಡಿಯಮ್ಸು, ಲೊಕೇಶನ್ನು, ಸ್ಟೇಟು, ದಯವಿಟ್ಟು ಇದನ್ನು ನೋಡ್ಕೊಂಡು ಹೋಗಿರಿ. ಸೊ 1 or 2 ಕ್ವಶನ್ಸ್ ಏನು ಸ್ಟ್ರಾಟಜಿಕ್ ಅಂತ ಹೇಳಿದ್ರೆ ನಿಮಗೆ ದಿ ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ಮೇಜರ್ ಸೀ ಪೋರ್ಟ್ಸ್ ಇದೆ. ಸೊ ಸೀ ಪೋರ್ಟ್ಸ್ ಇನ್ಫಾರ್ಮೇಷನ್ಸ್ ದಯವಿಟ್ಟು ನೋಡ್ಕೊಂಡು ಹೋಗಿರಿ. ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆ್ಯಂಡ್ ಹೆಡ್ ಕ್ವಾರ್ಟರ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಕಾಮರ್ಸ್ ಸ್ಟೂಡೆಂಟ್ಸ್ ಇದನ್ನು ನೋಡ್ಕೊಂಡೇ ಇರಬೇಕು. ಯಾಕೆಂತ ಹೇಳಿದ್ರೆ ದಿಸ್ ಇಸ್ ರಿಲೇಟೆಡ್ ಟು ದಿ ಬಿಸ್ನೆಸ್. ಫಾರ್ ಎಕ್ಸಾಂಪಲ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕು, ವರ್ಲ್ಡ್ ಬ್ಯಾಂಕು, IMF. ಸೊ ಇದೆಲ್ಲ ಎಲ್ಲಿದೆ, ಹೆಡ್ ಕ್ವಾರ್ಟರ್ಸ್ ಏನು, ಅದರ ಹೆಡ್ ಯಾರು ಅಂತ ಈಗ ನಿಮಗೆ ಕೇಳೋವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನೀವು ಆದಷ್ಟು ನೋಡ್ಕೊಂಡು ಹೋಗಿರಿ. ಆ್ಯಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನು, ಈಗ ತಾನೇ ನಿಮಗೆ ಕೊರೋನಾ ಬಂದಿದೆ. ಸೊ ಕೊರೋನಾದಲ್ಲಿ WHO ಮೇಜರ್ ಪಾರ್ಟು. ಸೊ ಅವರು ಪ್ರತಿದಿನ ಅವ್ರು ಏನು ಮಾಡ್ತಾರೆ? ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡ್ತಾರೆ. ಎಲ್ಲಿನ ಮಾಡ್ತಾರೆ? ಜಿನಿವಾ, ಸ್ವಿಟ್ಜರ್ಲ್ಯಾಂಡು. ಅದರ ಒಂದು ಹೆಡ್ ಯಾರು ಈಗ? ಡಾಕ್ಟರ್ ಟೆಡ್ರೋಸ್ ಅಡ್ನಮ್ ಗಬ್ರಿಯಸ್. ಓಕೆ, ಆ್ಯಂಡ್ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ಸ್ ಇದೆ. ಸೊ ಈ ಮೇಜರ್ ಸಾರ್ಕು, ಏಷಿಯನ್ ಕಂಟ್ರೀಸು, ನೀವೇನು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಓದಿರ್ತೀರಾ. ಆ್ಯಂಡ್ ಆಲ್ಸೋ ICC. ಸೊ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್, ದುಬೈ, UAE, ಮನು ಸಾವೇನಿ. ಸೊ ಇರತಕ್ಕಂಥ ಒಂದು ಹೆಡ್ ಅವರು. ಸೊ ಅದೇ ರೀತಿ ಬೇರೆ ಬೇರೆ FIFA ವರ್ಲ್ಡ್ ಕಪ್ಪು. ಸೊ ಅದರಲ್ಲಿರ್ತಕ್ಕಂಥ ಅದು ಹೆಡ್ ಎಲ್ಲಿದೆ? ಜುರಿಚ್, ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಆ್ಯಂಡ್ WWF, ದಟ್ ಈಸ್ ವರ್ಲ್ಡ್ ವೈಡ್ ಫಂಡ್. ನೋಡಿ, ಈಸ್ಟರ್ನ್ ಘಾಟ್ಸು, ವೆಸ್ಟರ್ನ್ ಘಾಟ್ಸು, ನೀಲಗಿರಿ ಹಿಲ್ಸು ಅಂತೆಲ್ಲ ನಾವು ಹೇಳ್ತೀವಿ, ಅಣ್ಣಾಮಲೈ ಹಿಲ್ಸು. ಇದನ್ನೆಲ್ಲ ನೀವು ಎಲ್ಲಿದೆ, ಯಾವ ಒಂದು ಸ್ಟೇಟ್ ಅಂದರೆ ಈಸ್ಟರ್ನ್ ಘಾಟ್ಸ್ ಅಂತ ಬಂದಾಗ ತಮಿಳ್ನಾಡಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ, ಆಂಧ್ರ ಪ್ರದೇಶ ಇದೆ, ಒಡಿಸ್ಸಾ, ವೆಸ್ಟ್ ಬೆಂಗಾಲ್. ಅಂದರೆ ರಿಲೇಟೆಡ್ ಈಸ್ಟರ್ನ್ ಅಂತ ಹೇಳಿದ್ರೆ ಎಲ್ಲ ಅದು ಲೊಕೇಶನ್ಸು ಎಲ್ಲ ಸೇರಿ ಘಾಟ್ ಅಂತ ಹೇಳ್ತೀವಿ ನಾವು. ವೆಸ್ಟರ್ನ್ ಘಾಟ್ಸು ಅಷ್ಟೇ 5 ಸ್ಟೇಟ್ಗೆ ಅದು ರಿಲೇಟೆಡ್ ಇದೆ. ನೆಕ್ಸ್ಟ್ ಹೈಯೆಸ್ಟ್ ಪೀಕ್ ಅಂತ ಚಾನ್ಸಸ್ಸು ಚಾನ್ಸಸ್ ಇರುತ್ತೆ, ಅದನ್ನು ನೋಡ್ಕೊಂಡಿರಿ. ಕಾಂಚನ ಗಂಗಾ, ದಟ್ ಈಸ್ 8586, ದಟ್ ಈಸ್ ಸಿಚುಯೇಟೆಡ್ ಇನ್ ಸಿಕ್ಕಿಂ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಸಸ್, ಶಿಕಿಲಾ ಪಾಸ್, ನಥುಲಾ ಪಾಸ್, ರೋಹ್ತಂಗ್ ಪಾಸ್, ನೀವೆಲ್ಲ ನೋಡಿರ್ತೀರ. ಫಾರ್ ಎಕ್ಸಾಂಪಲ್ ಶಿಮ್ಲಾಗೆ ಅಥವಾ ಹಿಮಾಚಲ್ ಪ್ರದೇಶ್ಗೆ ಅಥವಾ ಬೈಕ್ನಲ್ಲಿ ಹೋಗೋದು ರೋಹ್ತಂಗ್ ಪಾಸ್ ಅಂತ ಹೇಳ್ತೀವಿ ನಾವು. ಅಂದರೆ ಹೈಯೆಸ್ಟು ಲೆವೆಲಲ್ಲಿ ವೆಹಿಕಲ್ ಓಡಾಡ್ತಕ್ಕಂಥ ಒಂದು ಪಾಸ್ ಅಂತ ಹೇಳ್ತೀವಿ ನಾವು ಅದನ್ನು.
ಆ್ಯಂಡ್ ಮೌಂಟೇನ್ ರೀಜನ್ಸ್ ಬಗ್ಗೆ ನೀವು ಕೂಡ ಒಂದಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಡಿರಿ. ಆ್ಯಂಡ್ ಇಂಪಾರ್ಟೆಂಟ್ ಅವಾರ್ಡ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಯಾವ್ಯಾವ ರೀತಿಯಾದಂಥ ಅವಾರ್ಡು ಯಾವ್ಯಾವ ಫೀಲ್ಡಲ್ಲಿ ಕೊಡ್ತಾರೆ ಅಂತ ನೀವು ಇನ್ಫಾರ್ಮೇಷನ್ನ ನೋಡ್ಕೊಂಡಿರಿ. ಫಾರ್ ಎಕ್ಸಾಂಪಲ್ ನೋಬೆಲ್ ಪ್ರೈಸ್ ಯಾವುದು ಕೊಡ್ತಾರೆ? ಫಿಸಿಕ್ಸ್, ಕೆಮಿಸ್ಟ್ರಿ, ಪೀಸ್, ಎಕನಾಮಿಕ್ಸ್, ಮೆಡಿಸನ್ ಆ್ಯಂಡ್ ಲಿಟ್ರೇಚರ್. ನೋಡಿ, ಇಲ್ಲಿ ಮ್ಯಾನೇಜ್ಮೆಂಟು ಅದಕ್ಕೆಲ್ಲ ಕೊಡಲಿಕ್ಕಿಲ್ಲ. ಇಲ್ಲಿ ಎಕನಾಮಿಕ್ಸ್ ಒಳಗಡೆನೇ ಅದು ಬರುತ್ತೆ. ಓಕೆ, ಸೊ ಅದರಿಂದ ಯಾವ್ಯಾವ ಒಂದು ಇದು ಅವಾರ್ಡ್ಸ್ ಯಾರ್ಯಾರು ಕೊಡ್ತಾರೆ? ಆಸ್ಕರ್ ಅವಾರ್ಡು ಫಿಲ್ಮ್ ಇಂಡಸ್ಟ್ರಿ. ಭಾರತ ರತ್ನ, ನೋಡಿ ಭಾರತ ರತ್ನ ನಮ್ಮ ದೇಶದ್ದು ಹೈಯೆಸ್ಟು ಅವಾರ್ಡ್. ಸೊ ಅದು ಯಾವುದು ಕೊಡ್ತಾರೆ? ಆರ್ಟು, ಲಿಟ್ರೇಚರು, ಸೈನ್ಸ್, ಪಬ್ಲಿಕ್ ಸರ್ವಿಸ್. ಬಟ್ ಗೌರ್ಮೆಂಟ್ ಎಕ್ಸ್ಪ್ಯಾಂಡೆಡ್ ದ ಕ್ರೈಟೀರಿಯಾ ಟು ಇನ್ಕ್ಲೂಡ್ ಎನಿ ಫೀಲ್ಡ್ ಆಫ್ ಹ್ಯೂಮನ್ ಎಂಡೋವರ್. ಬೇರೆ ರೀತಿಯಾದಂಥ ಒಂದು ಇದನ್ನು ಕೂಡ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸಚಿನ್ ತೆಂಡೂಲ್ಕರ್ ಕೂಡ ಭಾರತ ರತ್ನ ಕೊಟ್ಟರು. ಸೊ ಇಟ್ಸ್ ರಿಲೇಟೆಡ್. ಆ್ಯಂಡ್ ಪದ್ಮ ಅವಾರ್ಡ್ಸ್, ಬುಕರ್ಸ್ ಪ್ರೈಸ್, ಆ್ಯಂಡ್ ಲೀಸ್ಟ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ರಿಲೇಟೆಡ್ ಟಾಪಿಕ್ಸ್. ಸೊ ಹಾಕಿ ಅಂತ ಬಂದಾಗ ಅಲ್ಲಿ ಕೆಲವು ಟ್ರೋಫಿಗಳು ನಡೆಸ್ತಾರೆ. ಆಗಾ ಖಾನ್ ಕಪ್, ಆಲ್ ಇಂಡಿಯಾ ಮಹಾರಾಜ ರಂಜಿತ್ ಸಿಂಗ್ ವರ್ಲ್ಡ್ ಕಪ್. ಸೊ ಆ ಮೇಜರ್ ಕಪ್ಸು ಯಾವ್ಯಾವ ಒಂದು ಟೂರ್ನಮೆಂಟನ್ನು ನಡೆಸ್ತಾರೆ ಹಾಕಿಗೆ ಅಂತ ಇಲ್ಲಿ ಲೀಸ್ಟ್ ಇದೆ. ದಯವಿಟ್ಟು ಅದ್ರ ಬಗ್ಗೆ ನೋಡ್ಕೊಂಡು ಹೋಗಿರಿ. ಆ್ಯಂಡ್ ಕ್ರಿಕೆಟ್ ಅಂತ ಬಂದಾಗ ನೋಡಿದರೆ ನೀವು ಕೋಕಾ ಬಿಹಾರ್ ಟ್ರೋಫಿ, ರಂಜಿ ಟ್ರೋಫಿ, ಏಷ್ಯನ್ ಕಪ್ಪು, ಇರಾನಿ ಟ್ರೋಫಿ, ವಿಲ್ಸ್ ಕಪ್ಪು. ಸೊ ಬೇಕಾದಷ್ಟು ಇದೆ, ಸಾರಾ ಕಪ್ಪು. ಆ್ಯಂಡ್ ಆಲ್ಸೋ ಫಾರ್ ಫುಟ್ಬಾಲ್ ಆಲ್ಸೋ, ನಮ್ಮ ದೇಶದಲ್ಲಿ ಫುಟ್ಬಾಲೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಫುಟ್ಬಾಲ್ಗೂ ನೋಡಿ 10-15 ಟೂರ್ನಮೆಂಟ್ಗಳನ್ನ ನಡೆಸ್ತಾರೆ. ಆ್ಯಂಡ್ ಟೇಬಲ್ ಟೆನ್ನಿಸ್, ಬಾಸ್ಕೆಟ್ಬಾಲ್, ಬ್ರಿಡ್ಜ್, ಪೋಲೋ. ಸೊ ಇದನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಹೋಗಿರಿ. ಯು ಮೇ ಗೆಟ್ ಅ ಚಾನ್ಸಸ್ ಆಫ್. ಆ್ಯಂಡ್ ಲೀಸ್ಟ್ ಆಫ್ ಫೋರ್ಟ್ಸ್ ಆ್ಯಂಡ್ ಪ್ಯಾಲೇಸಸ್ ಇನ್ ಇಂಡಿಯಾ. ಪ್ಯಾಲೇಸಸ್ ಇನ್ ಇಂಡಿಯಾ, ಫೋರ್ಟ್ಗಳಂತ ಹೇಳ್ತೀವಿ. ಸೊ ನೀವು ಹಳೆಯ ಒಂದು ಕಾಲದ ಬಿಲ್ಡಿಂಗ್, ಒಂದು ಹಳೆ ಕಾಲದ ಕೋಟೆಗಳನ್ನ ನಾವು ಫೋರ್ಟ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನ್ಯೂ ಡೆಲ್ಲಿಲಿ ರೆಡ್ ಫೋರ್ಟ್ ಅಂತಿದೆ, ಹಿಮಾಚಲ ಪ್ರದೇಶದಲ್ಲಿ ಕಂಗನಾ ಫೋರ್ಟು, ಕರ್ನಾಟಕದಲ್ಲಿ ನೋಡ್ಬೋದು ಶ್ರೀರಂಗಪಟ್ಟಣಂ ಫೋರ್ಟು. ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಫೋರ್ಟ್ ಏನಿದೆ ಅದನ್ನು ನಾವು ಶ್ರೀರಂಗಪಟ್ಟಣಂ ಫೋರ್ಟ್ ಅಂತ ಹೇಳ್ತೀವಿ. ಎಷ್ಟು ಫೋರ್ಟ್ಗಳು ನೀವು ನೋಡೋದಾದರೆ ಮಹಾರಾಷ್ಟ್ರದಲ್ಲಿ ತುಂಬ ಇದೆ ನೋಡಿ. ಮಹಾರಾಷ್ಟ್ರದಲ್ಲಿ 10 to 15 ಇದೆ. ಆ್ಯಂಡ್ ಪ್ಲೇಸಸ್ ಇನ್ ಇಂಡಿಯಾ, ದಿಸ್ ಇಸ್ ಆಲ್ಸೋ 1 or 2 ಕ್ವೆಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ಪ್ಲೇಸಸ್ ಅಲ್ಲ, ಪ್ಯಾಲೇಸಸ್ಸು ನೋಡಿ. ಕರ್ನಾಟಕದಲ್ಲಿ ಜಗನ್ಮೋಹನ್ ಪ್ಯಾಲೇಸ್, ನಮ್ಮ ಮೈಸೂರಲ್ಲಿರೋರಿಗೆ ಗೊತ್ತಿರುತ್ತೆ. ಆ್ಯಂಡ್ ಮೈಸೂರು ಪ್ಯಾಲೇಸ್, ಜಗನ್ಮೋಹನ್ ಪ್ಯಾಲೇಸ್ ಮೇಜರ್ ಮಾತ್ರ ಹಾಕಿದ್ದೀನಿ. ಓಕೆ, ಆ್ಯಂಡ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇನ್ ಇಂಡಿಯಾ. ಸೊ ನೀವು ನೋಡ್ಬೋದು ತಾಜ್ ಮಹಲ್. ಸೊ ಮೇಜರ್ ಫಸ್ಟ್ ಒನ್ ನೋಡಿ, ತಾಜ್ ಮಹಲ್ ಇದೆ. ಇಯರ್ ಆಫ್ ನಾಮಿನೇಷನ್ಸ್ ಕೊಟ್ಟಿದ್ದಾರೆ. ಆದರೆ ಅದೇ ಸೈಟ್ಸ್ಗಳು ಯಾವ್ಯಾವುದು ಅಂತ ನೋಡ್ತಾ ಇದ್ವಿ. ನೀವು ತಾಜ್ ಮಹಲ್ ಇದೆ, ಕರ್ನಾಟಕದಲ್ಲಿ ನೀವು ನೋಡ್ಬೋದು. ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಆಫ್ ಪಟ್ಟದಕಲ್ಲು ಹೈಹೊಳೆ ನೀವು ನೋಡ್ಬೋದು. ತುಂಬ ಇಂಪಾರ್ಟೆಂಟ್ ಪ್ಲೇಸಸ್ ಅವೆಲ್ಲ. ಸೊ ಯಾವಾಗ ಇದಾಯಿತು ಅಂತ ಡೇಟ್ಸು ಕೂಡ ಇದೆ, ಅದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ ನೀವು. ಆ್ಯಂಡ್ ಸಿಂಬಲ್ಸ್ ಆ್ಯಂಡ್ ಇಂಡಿಯನ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್, ದಿಸ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್, ಜಸ್ಟ್ ಗೋ ಥ್ರೂ ಇಟ್. ಇಂಟರ್ನ್ಯಾಷನಲ್ ಸಮಿಟ್ ಆ್ಯಂಡ್ ಕಾನ್ಫರೆನ್ಸಸ್, ಇದು ತುಂಬ ಇಂಪಾರ್ಟೆಂಟ್. ಬ್ರಿಕ್ಸ್ ಸಮಿಟ್ ಅಂತ ಹೇಳ್ತೀವಿ, ಎಸ್ಟಾಬ್ಲಿಷನ್ ಇನ್ 2006. ಬ್ರಿಕ್ಸ್ ಅಂತ ಹೇಳಿದ್ರೆ ಬಿ ಫಾರ್ ಬ್ರೆಜಿಲ್, ಆರ್ ಫಾರ್ ರಷ್ಯಾ, ಐ ಫಾರ್ ಇಂಡಿಯಾ, ಸಿ ಫಾರ್ ಚೈನಾ ಆ್ಯಂಡ್ ಎಸ್ ಫಾರ್ ಸೌತ್ ಆಫ್ರಿಕಾ. ಸೊ ಇದು ಆಲ್ಮೋಸ್ಟ್ 3 ಸಮಿಟ್ ಆಗಿದೆ ಈಗ. ಲಾಸ್ಟ್ 3 ಮಾತ್ರ ನಾನು ಹೇಳ್ತಾ ಬರ್ತೀನಿ. 10th ಸಮಿಟ್ ಇನ್ 2018 ಜೋಹಾನ್ಸ್ಬರ್ಗ್, ಸೌತ್ ಆಫ್ರಿಕಾ. 11th ಸಮಿಟ್ ಆಗಿರ್ತಕ್ಕಂಥದ್ದು 2019 ಬ್ರೆಜಿಲಲ್ಲಿ. ಸೊ 12th ಸಮಿಟ್ ಅಟ್ ಪ್ರೆಸೆಂಟ್ 2020 ಆಗಿರ್ತಕ್ಕಂಥದ್ದು ಸೈಂಟ್ ಪೀಟರ್ಸ್ಬರ್ಗ್, ರಷ್ಯಾದಲ್ಲಿ. ಓಕೆ, ಆ್ಯಂಡ್ G20 ಸಮಿಟ್ ಬಗ್ಗೆನೂ ನಿಮ್ಮ ಕ್ವಶನ್ಸ್ ಕೇಳ್ಬೋದು. ಇದು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು 2003. ಆ್ಯಂಡ್ ಮೆಂಬರ್ ಕಂಟ್ರೀಸ್ ಆರ್ ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಚೈನಾ, ಫ್ರಾನ್ಸ್, ಜರ್ಮನಿ ಆ್ಯಂಡ್ ಇಂಡಿಯಾ, ಇಂಡೋನೇಷ್ಯಾ, ಲೈಕ್ ವೈಸ್ ಇನ್ನೂ ಕೆಲವು ಕಂಟ್ರೀಸ್ಗಳಿದೆ. ಸೊ 2020 ಸೌದಿ ಅರೇಬಿಯಾದಲ್ಲಿ ಆಗಿದೆ. 2021 ಒಸಾಕಾ, ಜಪಾನಲ್ಲಿ ಆಗುತ್ತೆ. 2022 ಇಂಡಿಯಾದಲ್ಲಾಗುತ್ತೆ. ಸೊ ಇಂಡಿಯಾ, ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಕ್ವಶನ್. G20 ಸಮಿಟ್ 2022 ಎಲ್ಲಾಗುತ್ತೆ ಅಂತ ಕೇಳ್ತಾನೆ ಇಂಡಿಯಾದಲ್ಲಿ. ಆ್ಯಂಡ್ G7 ಸಮಿಟ್ ಅಂತ ಹೇಳ್ತೀವಿ. ಸೊ ಅದೇನು ಏನು ಸಮಿಟ್ ಅಂತ ಹೇಳೋದನ್ನ ನೀವು ದಯವಿಟ್ಟು ನೀವು ಜಸ್ಟ್ ಗೂಗಲ್ ಮಾಡಿ, ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನಾನು ಜಸ್ಟ್ ಇಲ್ಲಿ ಆದಷ್ಟು ಟೈಮ್ ಕನ್ಸ್ಟೆಂಟ್ ಇರೋದನ್ನು ನಾನು ಎಲ್ಲೆಲ್ಲಾಗುತ್ತೆ, ಯಾವ್ಯಾವ ಡೇಟ್ಸಲ್ಲಿ ಅಂತ ನಾನು ಜಸ್ಟ್ ಹೇಳ್ತಾ ಇದ್ದೀನಿ. ಓಕೆ, ಆ್ಯಂಡ್ ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಆ್ಯನ್ಯುವಲ್ ಕಮಿಟು, ನ್ಯಾಟೋ ಕಮಿಟ್ ಅಂತ ಹೇಳ್ತೀವಿ. ಆ್ಯಂಡ್ ಸಾರ್ಕ್, ಇಸ್ ಇಸ್ ರಿಲೇಟೆಡ್ ಟು ದಿ ಇಂಡಿಯಾ.
ಸೊ 2020 ಕೊಲಂಬೋ ಶ್ರೀಲಂಕಾದಲ್ಲಿ ಅದು ನಡೆಯಲಿದೆ. ಏಷ್ಯನ್ ಸಮ್ಮಿಟ್ಟು, ಸೊ ಇದು ಕೂಡ ತುಂಬ ಇಂಪಾರ್ಟೆಂಟು. ಸೊ ಈ ರೀತಿಯಾದಂಥ ಇನ್ಫಾರ್ಮೇಷನ್ಸ್ನ ನೀವು ನಾನು ಈಗ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಅದನ್ನು ಆ್ಯಕ್ಸಸ್ ಮಾಡಿ. ಸ್ವಲ್ಪ ನೆಕ್ಸ್ಟು ನಾನು ಅವಾರ್ಡ್ಸ್ಗಳ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ನೆಕ್ಸ್ಟು ವಿ ವಿಲ್ ಮೂವ್ ಆನ್ ಟು ದಟ್. ಓಕೆ ಸ್ಟೂಡೆಂಟ್ಸ್, ಲೆಟ್ ಅಸ್ ಮೂವ್ ಆನ್ ಟು ದಿ ಅದರ್ ಸೆಕ್ಷನ್, ದಟ್ ಈಸ್ ಓಕೆ. ಇಲ್ಲಿ ನೋಡ್ಬೋದು ನೀವು ನೋಬೆಲ್ ಪ್ರೈಸ್ ವಿನ್ನರ್ಸ್ ಅಂತಿದೆ, ಪ್ರೈಸ್ ವಿನ್ನರ್ಸ್ ಆಫ್ 2019. ನಾನು ಈಗ ತಾನೇ ಹೇಳಿದೆ ಹೈಯೆಸ್ಟು ನೋಬೆಲ್ ಪ್ರೈಸಸ್ ಯಾವ್ಯಾವ ಫೀಲ್ಡಲ್ಲಿ ಕೊಡ್ತಾರೆ ಅಂತ. ಈಗ ಯಾವ್ಯಾವ ಫೀಲ್ಡಲ್ಲಿ ಲಾಸ್ಟ್ ಇಯರ್ ಯಾರ್ಯಾರು ಬಂದಿದೆ ಅಂತ ನೋಡ್ತಾ ಬರೋಣ. ಫಿಸಿಕ್ಸಿಗೆ ಬಂದಿದೆ ನೋಡಿ. ಫಿಸಿಕ್ಸಿಗೆ ಜೇಮ್ಸ್ ಪೀಬಲ್ಸ್, ಮೈಕಲ್ ಮೇಯರ್ ಆ್ಯಂಡ್ ಡಿಡಿಯರ್ ಕೋಲಾಸ್. ಸೊ ಏರಿಯಾ ಆಫ್ ರಿಸರ್ಚ್ ಕೊಟ್ಟಿದ್ದಾನೆ, ಅದೇನು ತುಂಬ ಮಸ್ಟ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಇಷ್ಟು ತಿಳ್ಕೊಳ್ಳಿ. ಫಿಸಿಕ್ಸು ಯಾರು ಬಂದಿದೆ, ಕೆಮಿಸ್ಟ್ರಿ ಯಾರು ಬಂದಿದೆ, ಜಾನ್ ಬಿ ಗುಡ್ ಎನಫ್ ಆ್ಯಂಡ್ ಎಮ್ ಸ್ಟೇನ್ಲಿ ವಿಟಿಂಗ್ಟನ್ ಆ್ಯಂಡ್ ಅಕಿರಾ ಯೋಶಿಯೋ. ಎಕನಾಮಿಕ್ಸಿಗೆ ಅಭಿಜಿತ್ ಬ್ಯಾನರ್ಜಿ ನೋಡಿ, ಇಂಡಿಯನ್ ಅಂತಲೇ ನೀವು ಹೇಳ್ಬೋದು. ಸೊ ಎಕನಾಮಿಕ್ ಸೈನ್ಸಸ್ಸಲ್ಲಿ ಅಭಿಜಿತ್ ಬ್ಯಾನರ್ಜಿ ಅನ್ನೋರ್ಗೆ ಬಂದಿದೆ, ಅದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಇಂಡಿಯನ್ ರಿಲೇಟೆಡ್ ಎಕನಾಮಿಸ್ಟ್ಗೆ ಯಾರಿಗೆ ನೊಬೆಲ್ ಪ್ರೈಸ್ ಬಂದಿದೆ ಅಂತ ಹೇಳಿದ್ರೆ ಅಭಿಜಿತ್ ಬ್ಯಾನರ್ಜಿಗೆ ನೀವು ಹೆಸರನ್ನ ಟಿಕ್ ಮಾಡಿ. ಪೀಸಿಗೆ ಅಬಿ ಅಹಮದ್ ಅಲಿ, ಲಿಟ್ರೇಚರ್ ಪೀಟರ್ ಹಂಟ್ಕೆ, ಫಿಸಿಯಾಲಜಿ ಮೆಡಿಸನ್ ವಿಲಿಯಂ ಜಿ ಈ ಬುಕ್ಸ್ ಅವಾರ್ಡ್ಸ್ ನೋಡಿದಾಗ ನಿಮಗೆ ಎಕ್ಸ್ಕ್ಯೂಸ್ ಮೀ ನೋಡಿ, ಆಥರ್ ಯಾರು, ಮಾರ್ಗರೆಟ್ ಅಟ್ವುಡ್. ಟೈಟಲ್ ದಿ ಟೆಸ್ಟಮೆಂಟ್ಸ್, ವಿನ್ನರ್. ಸೊ ಬುಕ್ಸ್ ಅವಾರ್ಡ್ಸು ಕೂಡ ನಿಮಗೆ ಡೆಫಿನೆಟ್ ಆಗಿ 1 or 2 ಕ್ವಶನ್ಸು ಕೇಳ್ತಾರೆ. ದಯವಿಟ್ಟು ಇದನ್ನು ನೋಡ್ಕೊಂಡು ಹೋಗಿರಿ. ಲಾಸ್ಟ್ ಇಯರ್ 2019 ಯಾವ್ಯಾವ ಬುಕ್ಗೆ ಯಾರ್ಯಾರು ಅವಾರ್ಡ್ ಬಂದಿದೆ ಅಂತ. ಸೊ ನಾಮಿನೇಟೆಡ್ ಓದಿನಿ, ಇಲ್ಲಿ ವಿನ್ನರ್ಸು ಇದೆ. ಓಕೆ, ನೆಕ್ಸ್ಟ್ ಪುಲಿಟರ್ ಅವಾರ್ಡ್. ಸೊ ದಿಸ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್. ಬುಕ್ಸನ್ನು ನೀವು ಆದಷ್ಟು ನೋಡ್ಕೊಂಡಿರಿ. ಆ್ಯಂಡ್ ಮೇಜರ್ ಟೆನ್ನಿಸ್ ಅವಾರ್ಡ್ಸ್ ಅಂತ ಬಂದಾಗ ಆಸ್ಟ್ರೇಲಿಯನ್ ಓಪನ್ ಆಗಿರ್ತಕ್ಕಂಥದ್ದು January February 2020 ಮೆಲ್ಬೋರ್ನಲ್ಲಿ. ಓಕೆ, ಆ್ಯಂಡ್ ಚಾಂಪಿಯನ್ಸ್ ಮೆನ್ಸ್ ಸಿಂಗಲು ನೋವ್ಯಾಕ್ ಡಿಜೋಕೋವಿಕ್ ಆ್ಯಂಡ್ ನೊಮಿ ಒಸಾಕಾ ವುಮೆನ್ಸಲ್ಲಿ. ನೆಕ್ಸ್ಟ್ ಅದೇ ರೀತಿ ರೋಲ್ಯಾಂಡ್ ಗ್ಯಾರೋಸ್ ಚಾಂಪಿಯನ್ಸ್, ವಿಂಬಲ್ಡನ್ ಚಾಂಪಿಯನು, US ಓಪನು. ಇವು 4 ತುಂಬ ಇಂಪಾರ್ಟೆಂಟು. ಇದ್ರ ಮೇಲೆ ಕ್ವಶನ್ಸನ್ನು ಕೇಳೋಂಥ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಂಡ್ ಫಿಫಾ ಮೆನ್ಸ್ ಪ್ಲೇಯರ್. ಫಿಫಾ ಅಂದರೆ ಫುಟ್ಬಾಲ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಅವಾರ್ಡ್ಸನ್ನು ಕೂಡ ಇಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡಿಕೊಂಡು ಹೋಗಿರಿ. ಆ್ಯಂಡ್ ಮೇಜರ್ ಕ್ರಿಕೆಟ್ ಅವಾರ್ಡ್ಸ್ ನೀವು ನೋಡ್ಬೋದು. ಕ್ರಿಕೆಟರ್ ಆಫ್ ದ ಇಯರ್ ವಿರಾಟ್ ಕೊಹ್ಲಿ, ಟೆಸ್ಟ್ ಪ್ಲೇಯರ್ ಆಫ್ ದಿ ಇಯರ್ ವಿರಾಟ್ ಕೊಹ್ಲಿ, ODI ಪ್ಲೇಯರ್ ಆಫ್ ದಿ ಇಯರ್ ವಿರಾಟ್ ಕೊಹ್ಲಿ. ನೋಡಿ, 3 ಪ್ರೈಸನ್ನು ಅವರೇ ತಗೊಂಡಿದ್ದಾರೆ. ಯಾರು, ವಿರಾಟ್ ಕೊಹ್ಲಿ ಅವರು. ಕ್ರಿಕೆಟರ್ ಆಫ್ ದಿ ಇಯರು, ಟೆಸ್ಟ್ ಪ್ಲೇಯರ್ ಆಫ್ ದಿ ಇಯರು, ODI ಪ್ಲೇಯರ್ ಆಫ್ ದಿ ಇಯರು. ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಇಯರು ರಿಷಬ್ ಪಂಟು. ಆ್ಯಂಡ್ ವುಮೆನ್ಸ್ ಕ್ರಿಕೆಟರು ಸ್ಮೃತಿ ಮಂದನ ಅಂತ ಹೇಳ್ತೀವಿ. ಸೊ ಶಿ ಈಸ್ ಎ ಗುಡ್ ಕ್ರಿಕೆಟರ್. ನೆಕ್ಸ್ಟ್ ಮೇಜರ್ ಟೂರ್ನಮೆಂಟ್ಸ್. ICC ವರ್ಲ್ಡ್ ಕಪ್ಪು 2019 ಆಯಿತು. ಲೊಕೇಶನ್ ಇಂಗ್ಲೆಂಡು, ವಿನ್ನರು ಇಂಗ್ಲೆಂಡು, ರನ್ನರ್ ಅಪ್ ನ್ಯೂಜಿಲ್ಯಾಂಡು. ವರ್ಲ್ಡ್ ಕಪ್ 2023 ನಡೀತಕ್ಕಂಥದ್ದು ಇಂಡಿಯಾದಲ್ಲಿ. ಓಕೆ, ಏಷ್ಯನ್ ಕಪ್ 2018 ವಿನ್ನರ್ ಇಂಡಿಯಾ. ಆ್ಯಶಸ್ 2019. IPL ಬಗ್ಗೆ ಬಂದಾಗ IPL ವಿನ್ನರು ಮುಂಬೈ ಇಂಡಿಯನ್ಸು. ಓಕೆ, 2019 IPL ವಿನ್ನರ್ ಮುಂಬೈ ಇಂಡಿಯನ್ಸ್. ಆರೆಂಜ್ ಕ್ಯಾಪ್ ವಿನ್ನರ್ ಡೇವಿಡ್ ವಾರ್ನರ್, ಪರ್ಪಲ್ ಕ್ಯಾಪು ಇಮ್ರಾನ್ ತಾಹಿರ್, ಎಮರ್ಜಿಂಗ್ ಪ್ಲೇಯರು ಶುಭ್ಮನ್ ಗಿಲ್. ಆ್ಯಂಡ್ ಮೋಸ್ಟ್ IPL ವಿನ್ನರ್ಸ್ ಇಸ್ ಮುಂಬೈ. ಲೈಕ್ವೈಸ್ ಮೋಸ್ಟ್ ವಿಕೆಟ್ ಟೇಕರ್ಸು, ಮೋಸ್ಟ್ ರನ್ಸು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಇದೆ. ನೆಕ್ಸ್ಟ್ ವೆನ್ಯೂಸ್ ಆ್ಯಂಡ್ ಇಯರ್ ಆಫ್ ಗೇಮ್ಸು. ಫಾರ್ ಎಕ್ಸಾಂಪಲು ಈಗ ಒಲಿಂಪಿಕ್ಸು ಮೇಜರ್ ನಮ್ಗೆ ಯಾವುದು, ಒಲಿಂಪಿಕ್ಸು, ಸಮ್ಮರ್ ಒಲಿಂಪಿಕ್ಸು ಎಲ್ಲಿ ನಡಿಬೇಕಿತ್ತು, ಆ್ಯಕ್ಚುಲಾಗಿ ನಡಿಬೇಕಾಗಿದ್ದು ಜಪಾನಲ್ಲಿ. ಓಕೆ, ಸೊ ಅದು COVID-19 ಪೋಸ್ಟ್ಪೋನ್ ಆಗಿದೆ. ನೆಕ್ಸ್ಟು ಒಲಿಂಪಿಕ್ ಎಲ್ಲಿ ನಡೆಯುತ್ತೆ, ಪ್ಯಾರಿಸಲ್ಲಿ 2024. ಏಷ್ಯನ್ ಗೇಮ್ಸು ಎಲ್ಲಿ ನಡೆಯುತ್ತೆ, ಚೈನಾದಲ್ಲಿ 2022. ವಿಂಟರ್ ಒಲಿಂಪಿಕ್ಸು ಬೀಜಿಂಗ್ ಚೈನಾ 2022. ಓಕೆ, ಫಿಫಾ ವರ್ಲ್ಡ್ ಕಪ್ಪು 2022 ಕತರಲ್ಲಿ ನಡೆಯುತ್ತೆ. ಕಾಮನ್ವೆಲ್ತ್ ಗೇಮ್ಸು 2022 ಇಂಗ್ಲೆಂಡಲ್ಲಿ. ಓಕೆ, ನೆಕ್ಸ್ಟ್ ಯುನೈಟೆಡ್ ನೇಷನ್ಸ್ ಬಗ್ಗೆಯೂ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಹೆಡ್ ಕ್ವಾರ್ಟರ್ಸಲ್ಲಿ ಮೆಂಬರ್ಸ್ ಯಾರು, ಸಬ್ಸಿಡಿಯರೀಸ್ ಯಾರು ಅಂತ ಇನ್ಫಾರ್ಮೇಷನ್ ಇದೆ. ಆ್ಯಂಡ್ ಗ್ಲೋಬಲ್ ಬಾಡೀಸು ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ಲೀಸ್ಟ್ ಆಫ್ ಇಂಡಿಯನ್ ಡ್ಯಾನ್ಸು, ಇಂಡಿಯನ್ ಫೆಸ್ಟಿವಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಆ್ಯಂಡ್ ಕರೆನ್ಸೀಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಬ್ರ್ಯಾಂಡ್ ಅಂಬಾಸಿಡರ್ಸು ನೋಡಿ, ಮ್ಯಾರಿ ಕೋಮ್ ಒಂದು ಬಾಕ್ಸಿಂಗಲ್ಲಿ ಇರ್ತಕ್ಕಂಥ ಒಂದು ಮಹಿಳೆ, ಯಾವುದಕ್ಕೆ, ಪೂಮಾ BSNL. ನೆಕ್ಸ್ಟ್ PV ಸಿಂಧು, ಶಿ ಇಸ್ ಅ ಬ್ಯಾಡ್ಮಿಂಟನ್
champion. She's a brand ambassador for PNB, MetLife, CRPF. And Deepika Padukone is for Go Ebibo and Oppo. Mahendra Singh Dhoni, Mastercard, Bharat Matrimony, Indian Army. And Virat Kohli is for Philips India. So ಇದನ್ನು ಕೂಡ ನೀವು ನೋಡ್ಕೊಂಡು ಹೋಗಿರಿ. ಅಂಡ್ ಗೌರ್ಮೆಂಟ್ ಕ್ಯಾಂಪೇನ್ಸ್ ನೋಡಿ, ಗೌರ್ಮೆಂಟ್ ಕ್ಯಾಂಪೇನ್ಸು ಒಂದು ಸಿಟಿ ಕಾಮರ್ಸ್ ಚಾಂಪಿಯನ್ ಈಸ್ ಪರ್ಸನ್ ಈಸ್ ಅಮಿತಾಬ್ ಬಚ್ಚನ್. ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹೇಳ್ತೀವಿ, ಅದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದು ಮಾಡ್ಕೊಂಡಿದ್ದಾರೆ, ಅವರೇ ಅದಕ್ಕೆ ಅಂಬಾಸಿಡರು. ನೆಕ್ಸ್ಟ್ ಸೆಂಟ್ರಲ್ CRPF PV ಸಿಂಧು. ಸಚಿನ್ ತೆಂಡೂಲ್ಕರ್ ಇಸ್ ಫಾರ್ ಆ್ಯಂಟಿ ಲಿಕರ್ ಆ್ಯಂಡ್ ಆ್ಯಂಟಿ ಡ್ರಗ್ ಕ್ಯಾಂಪೇನ್ ಆಫ್ ಕೇರಳ. ಬೇಟಿ ಬಚಾವ್ ಬೇಟಿ ಪಡಾವ್ ಕ್ಯಾಂಪೇನ್ ನೋಡಿ, ಇದನ್ನು ನೀವು ನೋಡ್ಕೊಂಡಿರಿ. ಸಾಕ್ಷಿ ಮಲಿಕ್. ಆ್ಯಂಡ್ ಇಂಡಿಯನ್ ಸೈಕಟ್ರಿಕ್ ಸೊಸೈಟಿ ದೀಪಿಕಾ ಪಡುಕೋಣೆ. ಮೇಕ್ ಇನ್ ಇಂಡಿಯಾ ಈಸ್ ಪಿರಿಯಸ್ ಕಂಬಟ. ಲೈಕ್ವೈಸ್ ಇನ್ನೂ ಕೆಲವು ಇನ್ಫಾರ್ಮೇಷನ್ ಇದೆ. ಆ್ಯಂಡ್ ಲೀಡ್ ಆಫ್ ಅಂಬಾಸಿಡರ್ ಇನ್ ಇಂಡಿಯಾ, ಸ್ಟೇಟ್ ಅಂಬಾಸಿಡರು ಸಿಕ್ಕಿಮ್ಗೆ AR ರೆಹಮಾನು, ಕೇರಳಗೆ ಸ್ಟೆಫ್ ಗ್ರಾಫು, ಸಾನಿಯಾ ಮಿರ್ಜಾ ಫಾರ್ ತೆಲಂಗಾಣ ಟೂರಿಸಮ್, ಅಮಿತಾಬ್ ಬಚ್ಚನ್ ಇಸ್ ಫಾರ್ ಗುಜರಾತ್ ಟೂರಿಸಮ್. ಆ್ಯಂಡ್ ಮೇಜರ್ ಸಿಟೀಸ್ ಇದನ್ನು ಕೂಡ ನಾನು ಹಿಂದ್ಗಡೆ ಮೊದಲನೇ ಒಂದು PDF ಅಲ್ಲಿ ನಾನು ಅದನ್ನು ಹೇಳಿದ್ದೀನಿ ನಿಮಗೆ. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಆಟೋ ಬಯೋಗ್ರಫೀಸ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೇಳೋಂಥ ಚಾನ್ಸಸ್ ಇರುತ್ತೆ. ಖುಷ್ವಂತ್ ಸಿಂಗ್, ಟ್ರೂತ್, ಟೈಟಲ್ ಆಫ್ ದ ಬುಕ್ ಏನು, ಟ್ರೂತ್, ಲವ್ ಆ್ಯಂಡ್ ಎ ಲಿಟಲ್ ಮ್ಯಾಲಿಸ್. ಅಭಿನವ್ ಬಿಂದ್ರಾ, ಎ ಶಾರ್ಟ್ ಆರ್ ಅಟ್ ಹಿಸ್ಟ್ರಿ. ಅಭಿನವ್ ಬಿಂದ್ರಾ ಅಂತ ನೀವು ನೋಡಿದ್ದೀರಾ. ಸೊ ಒಬ್ಬರು ಒಂದು ಶೂಟರ್ ಅಂತ ಏನು ಹೇಳ್ತೀವಿ ನಾವು, ಸೊ ಅವ್ರ ಬಗ್ಗೆ ಬುಕ್ ಬರ್ತಿರತಕ್ಕಂಥದ್ದು ಎ ಶಾರ್ಟ್ ಆನ್ ಹಿಸ್ಟ್ರಿ. ಮೇರಿ ಕೋಮ್ ಬಗ್ಗೆ ಬರ್ತಿರ್ತಕ್ಕಂಥದ್ದು ಅನ್ಬ್ರೇಕಬಲ್. ಮಿಲ್ಕಾ ಸಿಂಗ್ ಬಗ್ಗೆ ಬರ್ತಿರ್ತಕ್ಕಂಥದ್ದು ದ ರೇಸ್ ಆಫ್ ಮೈ ಲೈಫ್. ಕಪಿಲ್ ದೇವ್ ಬಗ್ಗೆ ಬರ್ತಿರ್ತಕ್ಕಂಥದ್ದು ಸ್ಟ್ರೈಟ್ ಫ್ರಮ್ ದ ಆರ್ಟ್. ಯುವರಾಜ್ ಸಿಂಗ್ ಬಗ್ಗೆ ಬರ್ತಿರ್ತಕ್ಕಂಥದ್ದು ದ ಟೆಸ್ಟ್ ಆಫ್ ಮೈ ಲೈಫ್. ಸಚಿನ್ ತೆಂಡೂಲ್ಕರ್ ಪ್ಲೇಯಿಂಗ್ ಇಟ್ ಮೈ ವೇ. ಸಾನಿಯಾ ಮಿರ್ಜಾ ಏಸ್ ಅಗೇನ್ ಸಾಸ್ಟ್. ಆ್ಯಂಡ್ ಆಟೋಬಯೋಗ್ರಫಿಕ್ಸು ಬಿಲ್ ಗೇಟ್ಸ್ ದ ರೋಡ್ ಆ್ಯಡ್. ಉಸೇನ್ ಬೋಲ್ಟ್ ಬಗ್ಗೆ ಫಾಸ್ಟರ್ ದ್ಯಾನ್ ಲೈಟ್ನಿಂಗ್. ಅನ್ನೆ ಫ್ರ್ಯಾಂಕ್ ದ ಡೈರಿ ಆಫ್ ಯಂಗ್ ಗರ್ಲ್. ಮೊಹಮ್ಮದ್ ಅಲಿ ನೋಡಿರ್ತೀರ, ದ ಗೆಸ್ಟ್ ಇಸ್ ಓನ್ ಸ್ಟೋರಿ. ಬರಾಕ್ ಒಬಾಮಾ ಡ್ರೀಮ್ಸ್ ಆಫ್ ಫ್ರಮ್ ಮೈ ಫಾದರ್. ಓಕೆ, ಫೇಮಸ್ ಬುಕ್ಸ್ ಆಫ್ 2019 ಇದನ್ನು ನೋಡ್ಕೊಳ್ಳಿ. ಬುಕ್ಸ್ ಬಗ್ಗೆ ನಿಮ್ಗೆ ಒಂದು ಕ್ವಶನ್ಸ್ ಕೇಳ್ತಾನೆ. ಆಫ್ ಲಿಫ್ಟ್, ಮೆಲಿಂದಾ ಗೇಟ್ಸ್, ಗನ್ ಐಸ್ಲ್ಯಾಂಡ್, ಅಮಿತಾವ್ ಘೋಷ್, ಅನ್ಫಿನಿಶ್ಡ್, ಪ್ರಿಯಾಂಕಾ ಚೋಪ್ರಾ, ವಿ ಆರ್ ಡಿಸ್ಪ್ಲೇಸ್ಡ್, ಮಲಾಲಾ ಯುಫುಜೈ, ರಾವಣ್, ಎನಿಮಿ ಆಫ್ ಆರ್ಯವರ್ತ, ದಟ್ ಈಸ್ ಅಮಿಶ್ ತ್ರಿಪಾಠಿ. ಇದನ್ನ ತುಂಬ ಇಂಪಾರ್ಟೆಂಟು, ನೋಡ್ಕೊಂಡು ಹೋಗಿರಿ. ಓಕೆ, ಆ್ಯಂಡ್ ಫೇಮಸ್ ಬುಕ್ಸ್ ಆಫ್ 2018 ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಕೊಂಡಿದ್ರೆ ಒಳ್ಳೆಯದು. ಲೀಸ್ಟ್ ಆಫ್ ಪಾಪ್ಯುಲರ್ ಕಂಪನೀಸ್ ಆ್ಯಂಡ್ CEOs ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ. CEOಸು ಲೀಸ್ಟ್ ಆಫ್ ಇಂಡಿಯನ್ ಕಂಪನೀಸ್ CEO ಕೂಡ ಇದೆ. ದಯವಿಟ್ಟು ಇದನ್ನೆಲ್ಲ ನೀವು ಫಿಲ್ಮ್ ಅವಾರ್ಡ್ಸು ಅಂದರೆ ಆಸ್ಕರ್ ಫಿಲ್ಮ್ ಅವಾರ್ಡ್ಸು ಇನ್ಫಾರ್ಮೇಷನ್ ಇದೆ. ಇದು ಆಸ್ಕರ್ ಫಿಲ್ಮ್ ಬೆಲ್ಲೂ ಕೂಡ ನಿಮಗೆ ಒಂದು ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಬೆಸ್ಟ್ ಪಿಕ್ಚರು ಗ್ರೀನ್ ಬುಕ್. ಆ್ಯಕ್ಟರ್ ಇನ್ ಲೀಡಿಂಗ್ ರೋಲ್ ಇಸ್ ರಾಮಿ ಮಲೇಕ್ ಆಫ್ ಬಾರೆಮ್ ಅಪ್ಸೋಡಿ. ಆ್ಯಕ್ಟರ್ಸ್ ಇನ್ ಲೀಡಿಂಗ್ ರೋಲ್ ಒಲಿವಿಯಾ ಕೊಲಮನ್, ದ ಫೇವರೇಟ್. ಆ್ಯಕ್ಟರ್ ಇನ್ ಸಪೋರ್ಟಿಂಗ್ ರೋಲ್ ಇಸ್ ಮೆಹರಾ ಅಲಿ ಫಾರ್ ಗ್ರೀನ್ ಬುಕ್. ಅದೇ ರೀತಿ ಇಂಡಿಯನ್ ಫಿಲ್ಮ್ ಅವಾರ್ಡು ಕೂಡ ಕೊಟ್ಟಿದ್ದಾರೆ. ಬೆಸ್ಟ್ ಆ್ಯಕ್ಟರು ಆಯುಷ್ಮಾನ್ ಖುರಾನಾಗೆ. ಬೆಸ್ಟ್ ಆ್ಯಕ್ಟ್ರೆಸ್ಸು ಕೀರ್ತಿ ಸುರೇಶ್. ಬೆಸ್ಟ್ ಸಪೋರ್ಟಿಂಗ್ ರೋಲ್ ಸಾವನ್ ಕಿರ್ಕಿರೆ ಫಾರ್ ಚಮಕ್. ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬೆಸ್ಟ್ ಮೇಲ್ ಪ್ಲೇಬ್ಯಾಕ್ ಸಿಂಗರ್ ಇಸ್ ಅರ್ಜಿತ್ ಸಿಂಗ್. ಸೊ ಐ ಹೋಪ್ ಈ ಎಲ್ಲ ಇನ್ಫಾರ್ಮೇಷನು ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮ್ಗೆ ಇನ್ನೂ ಏನಾದ್ರು ಇನ್ಫಾರ್ಮೇಷನ್ ಬೇಕಂದರೆ ದಯವಿಟ್ಟು ಅದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಆದಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.